ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮ ಆಯೋಜಿಸಿರುವ ಸ್ವಾತಂತ್ರ್ಯೋತ್ಸವ ಕಥಾ ಸ್ಪರ್ಧೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಈ ಕಥಾ ಸ್ಪರ್ಧೆಯಲ್ಲಿ 518 ಜನ ಭಾಗವಹಿಸಿದರು. ಅದರಲ್ಲಿ ಕೊನೆಯ ಸುತ್ತಿಗೆ ಬಂದ 20 ಕಥೆಗಾರರನ್ನೆಲ್ಲ ಯಾರು ದಯವಿಟ್ಟು ಇದು ಮಾಡಬಾರ್ದು, 20 ಕಥೆಗಳನ್ನು ಆಯ್ಕೆ ಮಾಡಿ ಆ ಕಥೆ ಬರೆದಿರುವ ಕಾರಣಕ್ಕಾಗಿ ಆ ಕಥೆಗಾರರನ್ನು ಕರೆಸಿದ್ದೇವೆ. ಸೊ ಅಂದರೆ ಕಥೆ ಮುಖ್ಯ, ಕಥೆ ಹೇಳುವುದು ಮುಖ್ಯ, ಕಥೆ ಅನ್ನೋದು ಕೇಂದ್ರವಾಗಿಟ್ಕೊಂಡು ನಡೆಸಿದ ಒಟ್ಟು ಪ್ರಕ್ರಿಯೆ ಇದು. 518 ಕಥೆಗಳು. ಈ 518 ಕಥೆಗಳು ಕೂಡ ಕರ್ನಾಟಕದ 29 ಜಿಲ್ಲೆಗಳಿಂದ ಕಥೆಗಳು ಬಂದಿದ್ದು. ಒಂದು ಜಿಲ್ಲೆಯಿಂದ ಮಾತ್ರ ಒಂದೂ ಕಥೆ ಬಂದಿಲ್ಲ, ಅದು ಬೀದರ್ ಜಿಲ್ಲೆಯಿಂದ ಯಾವುದೇ ರೆಪ್ರೆಸೆಂಟೇಷನ್ ಇರಲಿಲ್ಲ. ಕೆಲವು ಜಿಲ್ಲೆಗಳಿಂದ 15, 20, 50ವರೆಗೂ ಬಂದಿದೆ. ಕನಿಷ್ಠ 3 ಆದರೂ ಕಥೆಗಳು ಒಂದೊಂದು ಜಿಲ್ಲೆಯಿಂದ ಬಂದಿದೆ. ಸೊ ಇದಲ್ಲದೆ ಬರೀ ಕರ್ನಾಟಕದ ಕಥೆಗಾರರು ಮಾತ್ರ, ಕರ್ನಾಟಕದಲ್ಲಿರುವ ಕನ್ನಡದ ಕಥೆಗಾರರು ಮಾತ್ರ ಇದರಲ್ಲಿ ಭಾಗವಹಿಸಿದ್ರಂತ ಏನಲ್ಲ. ಕರ್ನಾಟಕದ ಆಚೆಗಿರುವ ಚೆನ್ನೈ, ಮುಂಬೈ, ಗುಡ್ಗಾಂವ್, ಬೇರೆ ಬೇರೆ ಭಾರತದ ಬೇರೆ ಬೇರೆ ಪ್ರದೇಶಗಳಲ್ಲಿ, ಹೈದರಾಬಾದ್, ಬೇರೆ ಬೇರೆ ಪ್ರದೇಶದಲ್ಲಿರುವವರು ಕೂಡ ಭಾಗವಹಿಸಿದರು. ಇಷ್ಟು ಮಾತ್ರ ಅಲ್ಲದೆ ಭಾರತದ ಹೊರಗಡೆ ಇರುವ ಆಸ್ಟ್ರೇಲಿಯಾದಿಂದ ಅಮೆರಿಕಾದವರೆಗೆ ಸುಮಾರು 7 ವಿವಿಧ ದೇಶಗಳಿಗೆ, ಭಾರತವನ್ನು ಬಿಟ್ಟು 7 ವಿವಿಧ ದೇಶಗಳ ಕಥೆಗಾರರು ಇದರಲ್ಲಿ ಭಾಗವಹಿಸಿದ್ರು. ಕನ್ನಡ ಕಥೆಗಳು. ಇದಕ್ಕೆ ಒಂದೇ ಒಂದು ರೆಸ್ಟ್ರಿಕ್ಷನ್ ಇದ್ದದ್ದು ಅಂತಂದರೆ 5,000 ಪದಗಳ ಮಿತಿ ಅನ್ನುವ ಒಂದು ನಿಬಂಧನೆ ಬಿಟ್ಟರೆ ಬೇರೆ ಯಾವುದೇ ನಿಬಂಧನೆಯನ್ನು ನಾವು ಇಟ್ಕೊಂಡಿರಲಿಲ್ಲ. ವಯಸ್ಸಿನ ಇದಾಗಲಿ, ಲಿಮಿಟೇಷನ್ ಆಗಲಿ, ಮತ್ತೊಂದು ಬೇರೆ ಯಾವುದೂ ಇರಲಿಲ್ಲ. ಕನ್ನಡದಲ್ಲಿ ಕಥೆ ಬರೆಯುವ ಯಾರಾದರೂ ಕೂಡ ಭಾಗವಹಿಸಬಹುದು ಅಂತ ನಾವು ಇದನ್ನು ಆಯೋಜಿಸಿದ್ವಿ. ಸೊ ಬುಕ್ ಬ್ರಹ್ಮ ಸಂಸ್ಥೆ ಆರಂಭವಾಗಿ 3 ವರ್ಷಗಳು ಮುಗಿತಾಯಿತು. 2019 ಆಗಸ್ಟ್ 15ರಂದು ನಾವು ಇದನ್ನು ಲಾಂಚ್ ಮಾಡಿದ್ವಿ. ಅಲ್ಲಿಂದ ಈಚೆಗೆ 3ನೇ ವರ್ಷ ನಾವು ಮುಗಿಸ್ತೀವಿ, 4ನೇ ವರ್ಷಕ್ಕೆ ಕಾಲಿಡ್ತಾಯಿದ್ವಿ. ಆ ಹಿನ್ನೆಲೆ ಒಳಗೆ ನಾವು ಈ ಸ್ಪರ್ಧೆಯನ್ನು ಆಯೋಜಿಸಿದ್ವಿ. 518 ಕಥೆಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ಸೋಸಿ, ಕಾಯಿಸಲಿಲ್ಲ, ಬರೀ ಸೋಸಿದ್ದು ಮಾತ್ರ ಸೋಸಿ ಉಳಿದದ್ದನ್ನು ಇಲ್ಲಿಗೆ ನಾವು ತಗೊಂಡು ಬಂದಿದ್ದೀವಿ. ಆ 20 ಕಥೆಗಳನ್ನು ಡಿಕೋಡ್ ಮಾಡಿದಾಗ ನಿಮ್ಮ ಹೆಸರುಗಳು ಬಂದು ಆ ಕಥೆಗಳ ಜೊತೆಗೆ. ಸೊ ಆ ಕಾರಣಕ್ಕಾಗಿ ನೀವೆಲ್ಲ ಇಲ್ಲಿದ್ದೀರಿ. ಬರೀ ಕಥಾ ಸ್ಪರ್ಧೆಯನ್ನು ನಡೆಸಿ ಅವ್ರಿಗೊಂದು ಬಹುಮಾನ ಅಂತ ಕೊಟ್ಟು ಅಲ್ಲಿಗೆ ಮುಗಿಸುವುದು ನಮ್ಮ ಉದ್ದೇಶ ಆಗಿಲ್ಲ ಕೂಡ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರನ್ನ ಇಲ್ಲಿ ಒಂದು ಕಡೆ ಸೇರಿಸಿ ಈ ಒಂದು ಸಂವಾದ, ಮಾತುಕತೆ ಮತ್ತು ಪರಸ್ಪರ ವಿನಿಮಯ ಮತ್ತು ಸಂವಾದದಲ್ಲಿ ಹೆಚ್ಚು ನಂಬಿಕೆ ಇಟ್ಕೊಂಡಿರೋ ಕಾರಣಕ್ಕಾಗಿ ನಾವು ಇಲ್ಲಿ ಸೇರಿದ್ದೀವಿ. ಇವತ್ತು ಕನ್ನಡದ ಇಬ್ಬರ ಮಹತ್ವದ ಕಥೆಗಾರರಾದ ಕೇಶವ್ ಮಳಗಿಯವರು ಮತ್ತು ಶ್ರೀಧರ್ ಬಳಿಗಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಈ ಸಂವಾದಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಇವತ್ತಿನ ಮಾತುಕತೆ ಇದು ಬೈಲಿಂಗ್ವಲ್ ಆಗಿರ್ತದೆ, ಅದಕ್ಕೆ ಕಾರಣ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಜೊತೆಗಿರುವಂಥವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೊಂಕಣಿಯ ಕಥೆಗಾರ, ಕಾದಂಬರಿಕಾರ ದಾಮೋದರ್ ಮಾವಜೆ ಅವರು. ಅವರನ್ನು ನಾನು ಈ ಮಾತುಕತೆಗೆ ಕರೆಸ್ತೇನೆ. ನೀವು ಈ ಕಾರ್ಯಕ್ರಮದಲ್ಲಿ ಬುಕ್ ಬ್ರಹ್ಮದ CEO ಆಗಿರುವ ಉಷಾ ಪ್ರಸಾದ್ ಅವರಿದ್ದಾರೆ, ಅವರು ವೇದಿಕೆಗೆ ಬರಬೇಕು ಅಂತ ನಾನು ಕರೀತೇನೆ. ಸೊ ಇದು ಫಾರ್ಮಲ್ ಆಗಿ ಒಂದು ಎಲ್ಲರನ್ನ 20 ಜನರ ಪೈಕಿ ಕೆಲವರು ಸ್ವಾತಂತ್ರ್ಯೋತ್ಸವದ ಕಾರಣಕ್ಕಾಗಿ ಅವರ ಕಚೇರಿಗಳು ಮತ್ತು ಬೇರೆ ಬೇರೆ ಅನ್ಯನಿಮಿತ್ತ ಕಾರಣಗಳಿಂದಾಗಿ ಒಂದು 3-4 ಜನಕ್ಕೆ ಭಾಗವಹಿಸಲಿಕ್ಕೆ ಆಗಿಲ್ಲ. ಅವರನ್ನು ಹೊರತುಪಡಿಸಿ ಬಹುತೇಕ ಜನ ನಾವಿಲ್ಲಿ ಸೇರಿದ್ದೀವಿ. ಸೊ ಈ ಕಥಾ ಸ್ಪರ್ಧೆಯಲ್ಲಿ ಇನ್ನೊಂದು ವಿಶೇಷ ಏನಿತ್ತು ಅಂತಂದರೆ, ಬೆಂಗಳೂರಿನ ಕಥೆಗಳು ಅಲ್ಲದೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಿಂದ ಬಂದ ಕಥೆಗಳು ಕೂಡ ಇದ್ದವು. 40% ಕಥೆಗಳು ಬೆಂಗಳೂರಿನ ಕಥೆಗಳಾಗಿದ್ದರೆ 60% ನಾನ್ ಕರ್ನಾಟಕದ ಕಥೆಗಳಾಗಿದ್ದವು. ಇದಲ್ಲದೆ ಇನ್ನೂ ಬೇರೆ ಬೇರೆ ಥರದ ವಿಶ್ಲೇಷಣೆಗಳನ್ನು ಕಥೆಗಳಿಗೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಕಥಾ ಹಂದರ, ಅದರ ಸ್ವರೂಪ, ಇದಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಚರ್ಚೆಯನ್ನು ಮುಂದುವರಿಸಬಹುದು. ಈಗ ನಾನು ವೇದಿಕೆಯನ್ನು ಇವರಿಬ್ಬರು 3 ಜನ ಗಣ್ಯರಿಗೆ ಬಿಟ್ಕೊಡ್ತೇನೆ. ಇದು ತುಂಬ ಇನ್ಫಾರ್ಮಲ್ ಆಗಿ ನಿಮಗೆ ಅನ್ನಿಸಿದ್ದನ್ನು ನೀವು ಹೇಳುವ, ಕೇಳುವ, ಮಾತನಾಡುವ, ಹಂಚಿಕೊಳ್ಳುವ ಕಾರಣಕ್ಕಾಗಿರುವಂಥದ್ದು. ಇದೊಂದು ಯಾರೋ ಹೇಳುವುದು ಇನ್ನೊಬ್ಬರು ಕೇಳುವುದು ಅಂತನ್ನೋ ಅರ್ಥದೊಳಗಲ್ಲ, ಪರಸ್ಪರ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಉದ್ದೇಶದಿಂದ ಇಲ್ಲಿ ಯಾರು ಹೆಚ್ಚು ಕಡಿಮೆ ಅಂತ ಇಲ್ವೇ ಇಲ್ಲ.
ಸೊ ಎಲ್ಲರೂ ಸಮಾನವಾಗಿ ಸಂವಾದದ ದೃಷ್ಟಿಯಿಂದ ಮಾತುಕತೆಯ ಮೂಲಕ ಪರಸ್ಪರ ಅರಿಯುವ ಕಾರಣಕ್ಕಾಗಿ ನಾನು ವೇದಿಕೆ ಮೇಲಿರುವ 4 ಜನರನ್ನು ಪರಿಚಯ ಮಾಡಿಸಿದ್ದೇನೆ. ಉಳಿದವರು ತಮ್ಮ ಹೆಸರುಗಳನ್ನು ಹೇಳ್ಕೊಂಡು ಪರಿಚಯ ಮಾಡಿಕೊಂಡು ಮುಂದೆ ನಾವು ಮಾತುಕತೆಯನ್ನು ಶುರು ಮಾಡ್ಬೋದು ಅಂತ ಅನಿಸುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ಣಿಮಾ ಮಾಳಗಿ ಮನೆ ಅಂತ. ಎಲ್ರಿಗೂ ಐ ಆಮ್ ಫ್ರಮ್ ಬ್ಯಾಂಗ್ಳೂರು. ನಮಸ್ತೆ ಸರ್, ನಾನು ನಂದಿನಿ ಹೆದ್ದುರ್ಗ ಅಂತ ಸಕಲೇಶ್ಪುರದಿಂದ ಬಂದಿರೋದು. ನಂದಿನಿ ಹೆದ್ದುರ್ಗ, ಸಕಲೇಶ್ಪುರದಿಂದ. ಸಂತೋಷ್ ಕುಮಾರ್ ಮೆಹಂದಲೆ, ಫ್ರಮ್ ಬ್ಯಾಂಗ್ಳೂರ್, ಸೆಟಲ್ಡ್ ಎಟ್ ಕೈಗಾ, ಕಾರವಾರ. GP ಬಸವರಾಜು, ಮೈಸೂರಿಂದ ಬಂದಿದ್ದೀನಿ. ಅಮರೇಶ್ ನುಗುಡೋಣಿ, ಹೊಸಪೇಟೆಯಿಂದ ಬಂದಿದ್ದೀನಿ, ವಿಜಯನಗರ ಜಿಲ್ಲೆ. ಅನಿಲ್ ಗುನ್ನಾಪುರ ಅಂತ ಬಾಗಲಕೋಟೆಯಿಂದ ಬಂದಿದ್ದೀನಿ. Good afternoon. I am Sandhya Rani. I am from Kolar district, but now I am settled in Bangalore. ನಮಸ್ತೆ ಸರ್, ಜಯರಾಮಾಚಾರಿ, ಬ್ಯಾಂಗ್ಳೂರ್. ಹಲೋ, ಅರ್ಪಣಾ HS, ಹೈದರಾಬಾದಿಂದ ಬಂದೆ. ನಮಸ್ತೆ ಎಲ್ರಿಗೂ. ನಾನು ಕೊಡಗಿನ ಸಂಪಾಜೆಯಿಂದ ಸ್ಮಿತಾ ಅಮೃತರಾಜ್. ನಮಸ್ಕಾರ ಎಲ್ರಿಗೂ. ನಾನು ಅನುಪಮಾ ಪ್ರಸಾದ್, ಕಾಸರಗೋಡಿನವಳು, ಸದ್ಯ ಬೆಂಗಳೂರಲ್ಲಿದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಮಹೇಶ್ NC ಅಂತ, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಸಂದೀಪ್ ನಾಯಕ್ ಅಂತ, ಮೂಲತಃ ಅಂಕೋಲೆಯವನು, ಉತ್ತರ ಕನ್ನಡ ಜಿಲ್ಲೆ ಅಂಕೋಲೆಯವನು, ಸದ್ಯ ಬೆಂಗಳೂರಿಂದ ಬಂದೇನು. इश्टानो, हांव जर तुमच्या मुखार म्हगेल्या भाशेंतल्यान उलोवपाक लागलो, तुमच्या माथ्या वयल्यान बसलें, हांव जाणा हांव हांगा तुमचे मदीं जी भास उलयतां, जी म्हजी काळजाची भास, पूण तुमकां पावना, तुमचे मेरेन पावना. आय एम रियली सॉरी दॅट आय कॅनॉट स्पीक इन माय ओन टंग बिकॉज इट इज एन एलियन लँग्वेज फॉर यू. But at the same time, I am more sorry that I am here in Bangalore and I can't talk to you in your language. But this is the life, and with the diversity that prevails in our country, these are the problems we have tackled with. I know many other languages like Konkani, Marathi, Gujarati or Portuguese, English, but yet we have to resort to some language which becomes a common language of communication. I have chosen English. Of course, I don't know if I were to choose Hindi. क्या आप में से सब लोग हिंदी जानते हैं? I don't know whether everybody knows it. But I think I would be more comfortable with English because it has been a language of communication. When I got the invite and I was told that 20 are going to get awards. 20 writers are to be chosen, and there would be 4. Am I right? 4 jury members. Yeah. So I said 20 plus 4 makes 24. So we 24 नाम आप तो जानते होंगे शायद. All the 24 names in our mythological books. So at least there are 3 here: Sridhara, Damodara, Keshava. So, and I was trying to seek another 20 plus 1, 21 are remaining. So probably you can assume one of the names, whichever you like. Uchaji, you can also choose one of the rest of the names. So I think with this I will finish this formal part of it. Okay. So let us be as informal as possible, because writing itself is an activity which is very informal. And of late, at least I don't believe in those frames, where we don't cross over. It is necessary at every stage, but then we don't have to necessarily stick to any particular framework and we should have the same features for our stories. No, you can take liberty as you write and as you read. And we are here to have a dialogue. It's not one-way traffic. It has to be a dialogue. And more questions or more observations, more comments must come from you. That is, then it will be more and more lively.
I'm very happy to share this dais here with my fellow writers, Keshav ji and Aji. Forget it. So I would say Keshav and Sridhar. So, and Devu has been a catalyst to bring us all together. So thank you, Devu. And Usha, with whom I have been in conversation all these days. So, and very nice to be with you. And as I said, short story is my form, I believe, because I have written novels, I write essays, I write in other languages also. But my choice is writing in my own language. Not that I can't write in English or I can't write in Hindi, or better I write in Marathi. But then I have chosen it because it is language of my expression. I can best express in my own language. And I am sure you too have chosen the language because you can best express in that language. So I must, at the outset, I welcome you. I congratulate also you. Of course, there will be congratulations coming your way later. But then I'll ask my friend Sridhar to please. I'm thankful to Brahma team for having created a wonderful situation where the writers from different part of the state can meet together and interact each other. And I congratulate all the participants and the recipient. They are also recipients of the very prestigious award for the short story competition. And I would like to call you Katha Brahmaru. Katha Brahmaru, that is, I congratulate. And what is being written in your forehead, I don't know. I think shortly it will be announced. And in a way, we are all honored by the presence of Damodar Mojo, Dhanapita Awardee for the year 2021. And I'm happy to, I think, welcome personally. In order to initiate the interaction among ourselves, let me ask some questions to Damodar Mojo. So I have taken that answer back. So you belong to a place, I think, where you experienced multilingual and multicultural environment. And you are brought up in such an environment. And you are educated in Portuguese language, in Marathi, later on in Mumbai, you are educated in English, and your mother tongue is Konkani. So it is a multilingual situations. So this is wonderful. I would like to know, how did this multilingual and multicultural in the sense, so I understand that you help your uncle in our family shop, where you can meet different customers who belong to different people, class, and people. So that is why you have got a wonderful opportunity to interact with the different people belong to different caste and community. So that is a multicultural environment you had. So that is why how best you reflected all these multicultural and multilingual influences and an impact on your story and novels. I thought I had come here to listen to you, but let me answer to him. See, I have some things come your way. It is not your choice, like my birth. I'm sorry. I like my, but I am audible, isn't it? No, it is for the audio recording. Yeah, okay. Yes, I get it. Yeah. Like my birth, I have not chosen it. It has, I have come as being, and after taking birth, the way I am brought up in a family, that has some effect on me. The best thing that happened to me was my exposure to reading. I was once, I had fallen sick, I had some typhoid, and doctors advised me to take a rest and I would play around. So father brought me 2 small books, children's book, and made me read. So probably my father had thought that it is a punishment for me to sit and read, but it turned out to be a boon for me.
And I got so much engrossed in reading. The first book that was given to me was in a Marathi. It was a Marathi book because our primary education was in Marathi. It was called Bal Ramayana, and the other book was Bal Mahabharat. These two books had a tremendous impact on my psyche, my own thinking, my way of living, my way of looking at others. And I don't know how many of you know about Sane Guruji. Sane Guruji, whether he is translated into Kannada, I don't know. But yeah, that's so. I got Sane Guruji to read soon after that, and 3 books impacted greatly. First was Shamchi Ai, probably it is translated, and yeah. So there, that book made me very sensitive to every minor issue in family and outside family. The second book I read was Karuna. Karuna is 2 youngsters, 2 young men and women, they fall in love, and it's a beautiful story. But that gave me a language, that taught me a language of love. Prem ki paribhasha, I would say, that taught me. So to have perception of love, that book has helped me. And the third was Tin Mune, 3 children. So 3 children of different castes and different backgrounds, they meet, and how they interact and how the story goes beyond. That taught me inclusivity, how to include don't consider anybody as marginalized. So all are one. This inclusivity was taught to me by Sane Guruji's books. So I would say I was blessed to read these books first. And then another book I would like to mention, just as a background. Maybe you have experienced the same thing in terms of other books, but then here you probably have heard of Sharat Chandra Chattopadhyay, Sharat Babu. The Sharat Babu's books were are translated into many languages. So one book was translated by Mama Varerkar in Marathi. That was Srikanter Brahmana Gatha is in Bangla, wherein there is a character Raj Lakshmi. Has anybody read this book? I don't know. It's a Bangla book, but a Raj Lakshmi. Raj Lakshmi is a prostitute, at the same time above any woman of purity. So how can these 2 aspects come together in one woman? So there is no patita in this world. This is what I learned from that book. How and to respect womanhood. That is what I learned. And as he mentioned about multilinguality, it has helped me in different ways. Because though I had my primary education in Portuguese, I did not get time enough to read the books in Portuguese. But Portuguese is one of the beautiful languages of the world, and besides, it had its own literature. But later on, it created writers like José Saramago, the Nobel Prize winner. Why? That's because this language turned every stone, I would say, to bring in Portuguese the best of literature available in Europe. So any book, Stefan Zweig, have you heard of? Stefan Zweig is one of my favorite short fiction writer. He wrote in German Swedish, sorry, I'm getting forgetful, but then when he wrote, his works were translated and published in Portuguese instantly, even sometimes before it was published in French or German languages. So this was the state of affairs in Portugal, but the Portugal, they realized that they are lagging behind in taking literature forward, Portuguese literature forward. So they wanted to raise their own bar, and that is the reason why they translated the best of literature available in other languages into Portugal. So I had access to Portuguese, which I read later on, but mostly I read in English translation. I've read
extensively Marathi works. Marathi is one of the, I would say, progressive and most advanced literature it has produced. People, if you take the names, I'm talking about other names, Bangla or Hindi. Hindi, I don't think quality-wise, size-wise, quantum-wise, it is big, but in quality-wise, Bangla and then Kannada, Malayalam, and or Marathi. Marathi, I would rate higher because different facets of literature, particularly from the margins, it has come in the mainstream. That is the greatest achievement any language can achieve. Because Dalita Sahitya, which came up later in other parts, Marathi was the first to take lead. And that is the reason, I think, that enriched the language and literature. So I am fortunate that I had access to many other languages, and mainly through translations. But then my favorite is Gabriel Garcia Marquez. If I think each one of you must read 100 Years of Solitude, because that is not simply the history of one community in the United States. It can be history of Goans, history of people who had migrated to Kerala or migrated to Karnataka or elsewhere. But it is a huge, the book is great. That is one thing. And I keep on reading, and because of my access to other languages, I have read Ananthamurthy or Bhairappa or many others, and of late, say, our Gopal Krishna Pai and many others. So this, I think, multilinguality and is part of our national diversity. If we respect it, we must, unless you read literature of other regions, of other people, your own perspective will not change. And it is very, very necessary. And in fact, I don't want to talk about me. I would love to listen to you. Keshav, you would like to talk? I would like to ask you one question. In the beginning, you said short story is chosen form of you. What is craft according to you? Because you have extensively written short stories and also novels. Where do you place craft as an artist's choice? Apart from all other things, theme, selection of characters, all that. Rather difficult question to answer, because I don't choose, as I said. When I'm inspired, the story chooses me to write. Because otherwise, if you were to offer me, or tomorrow, say, Book Brahma says, Damodar, take this 10 lakh rupees and give me a good story, I will not be able to deliver. Story has to come to me. I'm not boasting, but then I never given thought to it. I have mostly what I have read is novels. Yet I don't know why I have become a short fiction writer. But I never had, an attraction to write a novel, or maybe my own limitations, because I was a shopkeeper where my time was required from 8:30 in the morning to 8:30 in the night. So I had very little time at my disposal. But then whenever I was restless, then I had to take up to write. And most of the stories I wrote were in the night when my children were put to sleep. And then I would sit at 10 o'clock in the night and finish the story by 1:30, 2, 3. And the next day I wouldn't wait to read it. I would straightway send it to the publisher, to the editor. So that was the way of my writing. I don't know why I chose, but even today, I'm here because I think that it is my form. I love craftsmanship of short story. It's something different, something which has a great attraction to me. It attracts me, rather. Thank you. I hope I've answered.
What I'm asking is, when you are writing a story, what is craft according to you? I think craft also differs from writer to writer. You see, basically, as we call it, short story. What is short story? Is it this short or this short? We don't decide it. It is the need of the story that decides how many words it will have. I don't go by word count. I have written stories as short as a few hundred words and as big, as long as 8,000 words. But I still consider 8,000 words, it doesn't make it a novella. It is a short fiction. It is a short story. Well, there are features defined. There is a definition which I don't want to discuss. Again, I say this is not a classroom. But yes, every feature of short fiction, short story, attracts me. And I don't have to, work hard to achieve it. It comes automatically as a part of the story. And I don't know how many of you have read. And if you have read, probably you have read in translation. But in translation also you can find there are different stories with different styles, different ways. Working for the last so many decades. So the question is, what technique you are using? Are you differ from one story to other, from one style to other style? Yeah, that is precisely what I am trying to tell. I don't choose the technique. Technique comes with the story. When the story comes to me, it brings its technique to me. Maybe you find it something I'm talking very difficult, in a difficult way, very inapprehensive way. No, I'm really telling you from my heart. Each story takes a different shape, different style. I'll mention to you a few stories. I don't know whether you have read any. There is one story called Gentleman Chor, Gentleman Thief, translated as into English. It is totally different. It's about a man, a writer, sleeping, and suddenly he finds some noise in the downstairs. So he comes down to find his thief in his drawing room, not drawing room, in the hall, kitchen hall. Then he asks him, what are you looking for? And there is a dialogue then, as if two friends meeting after a long time. And in the end, it has a different Kafkaesque twist it has. I have not copied Kafka, but it is a different twist to the story, which the Penguin editor liked very much. But it comes with the story. I don't boast about it. But every story comes with its own style. Another story, probably in Hindi, it is gone as Swapna Premi, dream lover. It's about a migrant who hails from Karnataka. Goa is, the population is, in Goa, the population is about 16 lakhs. 50% is Goan, 50% are outsiders, mostly migrants. So one migrant carpenter working in a workshop in Goa, he likes a girl. And one day the girl asks for a lift because she's missed the bus and she wants to reach the junction. Otherwise she would be late to job. So he takes her on his bike. And there are two minds working, factual and also his imagination, his dream. He is a dream lover. Even as he takes her to the main street, he conceives of dialogues that happen between her and him. The total journey is silent, yet there is a dialogue going on. And this is the style adopted by the story, which I have not worked on it. It has automatically crept in. So that is why I say, unless if you have read, I could have explained the process. But then it differs from story to story. And probably you all have experienced the same thing.
It is nothing new that I have experienced. Short fiction, every story writing gives you different kind of pleasure, a different kind of style you adopt. Automatically it comes because it is the need of the story. It is the need of the story. I think he emphasized repeatedly it is the nature of the subject matter that is chosen, or I don't want to use the chosen because he said that story chooses him, and the subject matter will decide the technique ultimately. So that is why as we change the subject matter, similarly there is a change in technique also. That is what I'll just add to it. Sometimes when I conceive a story, and it happens to everybody, but still I'm repeating it, when I conceive a story, mostly it is the end part of it. Because I know where to reach. What is the last, what will be the last words, where the story will end. So the end is preconceived. And then I have to choose where to start. And that takes long time. And other thing takes longer is the characters' names for me. Because I have to find the proper names. Very difficult for me. Maybe you find it easily. But for me, it takes long time to choose the proper names for the mother, for the child, for the lover, for the girl. You know, I don't know why, but it takes long time. And unless I'm happy, I don't start writing. So once these things are put in place, where to start from? Because you see, if I want to go to Mumbai and then to Churchgate, then where I'm going to start, that is important. So I have to, once I enter the train or enter the plane or anywhere, whichever mode of transport you choose, once you start the journey, it has to end up where I have preconceived, say Mumbai. But in between, I cannot visit Bangalore, I cannot go to Chennai, because it is not the shortcut. It is a short story that I'm writing. In novel I can go to Bangalore, fly to Chennai, and Chennai to Hyderabad, and Hyderabad to Mumbai. It can be done. But in short story, you can't. There are no shortcuts. So I have to decide, and I will not allow any word, any single word, to keep creeping my story writing, or I won't leave any word or any phrase or any idiom out of story, because that will hamper the story. Because the beauty of a short story lies in its brevity. The precision is very important. And when I speak of precision, I have to see that nothing which is unrequired creeps in the story, and nothing that is required is left out of the story. This is one principle to answer your one of the features, and I stick to it. I will never allow it. And that is probably why I write it in one hand and finish at one go. So let me throw the ball in your court now. You would like to connect? Yes, so that is what I would like to say. ಸೊ ಅದೇ ಕ್ರಾಫ್ಟನ್ನು ಡಿಸೈಡ್ ಮಾಡುತ್ತೆ. ಮತ್ತು ಕಥಾವಸ್ತು ಉಳಿದಿದ್ದೆಲ್ಲ ಅಂದರೆ ನಿಮ್ಮಲ್ಲಿ ಎಷ್ಟು ಜನ ಹೋಗ್ತೀರಿ? ಸಾಂದ್ರತೆ ಸಣ್ಣ ಕಥೆಯ ಬಹುಮುಖ್ಯ ಲಕ್ಷಣ. ಸರ್, ನಾನು ಕೇಳಬೇಕಿತ್ತು, ನಿಮ್ಮ ಕಥೆಯಲ್ಲಿ ಬೆದರದ ಸಾನೆ ತುಂಬಾ ಇಷ್ಟ. ನಿಮ್ಮ ಪ್ರಶ್ನೆನೇ ಕೇಳೋದಾದ್ರೆ ಅದರಲ್ಲಿ ಕ್ರಾಫ್ಟ್ ಎಷ್ಟು ಮತ್ತು ಅದು ಎಷ್ಟು ದಟ್ಟವಾಗಿದೆ ಅಂತಂದ್ರೆ, ಅನ್ಲೆಸ್ ಯು ಆರ್ ಸೀನ್ ದಟ್ ಪರ್ಸನ್, ಅದು ಬರೆಯೋಕೆ ಸಾಧ್ಯ ಇಲ್ಲ ಅನ್ನೋ ದಟ್ಟವಾಗಿದೆ. ಅದರಲ್ಲಿ ಕ್ರಾಫ್ಟ್ ಎಷ್ಟು, ನಿಮ್ಮ ಸ್ಫೂರ್ತಿ ಅಥವಾ ಒಂದು ಪರ್ಟಿಕ್ಯುಲರ್ ಕೇಳೋಣ ಅನಿಸ್ತು ಅದರಲ್ಲಿ ಆ ಕಥೆ ತಗೊಂಡು. ಕಥನ ಕುಶಲತೆ ರಾಮವರು ಹೇಳಿರೋದು ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳಿದ್ದಾರೆ. ನನ್ನ ಪ್ರಕಾರ ಅದು ನಿರಂತರವಾಗಿ ಪ್ರಾಕ್ಟೀಸ್ ಮಾಡುವ ಕ್ರಿಯೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಕ್ರಾಫ್ಟ್ಮನ್ಶಿಪ್ ಅಂದರೆ ಸುಮ್ಮನೆ ಬೇರೆ ಯಾವುದೇ ಕ್ರಾಫ್ಟ್ಮನ್ಶಿಪ್ಪನ್ನು ನೋಡಿ, ನೀವು ಕಮ್ಮಾರನ್ನು ನೋಡಿ ಅಥವಾ ಚಿನಿವಾರನ್ನು ನೋಡಿ, ಅವನಿಗೆ ಡಿಸೈನ್ಸ್ ಗೊತ್ತಿರುತ್ತೆ. ಈಗ ಯಾರೋ ಒಬ್ಬರು ಬಂದು ಒಂದು ಡಿಸೈನನ್ನು ಹೇಳ್ತಾರೆ, ಆ ಡಿಸೈನ್ ಹೇಳಿದ ಥರನೇ ಇರಲ್ಲ, ಅದು ಅವನದೊಂದು ಎಡಿಷನ್ ಇರುತ್ತೆ ಅದರಲ್ಲಿ. ಬಟ್ ನಿಮ್ಮ ಡಿಸೈನನ್ನು ಅವನು ಭಾಳ ಹತ್ತಿರಕ್ಕೆ ತಗೊಂಡೋಗಿ ಮಾಡಿರ್ತಾನೆ. ಸೊ ಅದು ಅವನಿಗೆ ನಿರಂತರವಾದ ಅಭ್ಯಾಸದಿಂದ ಬಂದಿರುತ್ತೆ.
ಅದನ್ನು ಕ್ರಾಫ್ಟ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ನನ್ನ ಪ್ರಕಾರ ಕ್ರಾಫ್ಟ್ ಬರೋದು ಒಂದು ನನ್ನ ಅನುಭವದಿಂದ ಬರುತ್ತೆ. ಈಗ ವೆನ್ನೆಲ ದೊರಸಾನಿ ಅದರಲ್ಲಿ ಅರ್ಧ ನಿಜ ಇದೆ, ಅರ್ಧ ಕಲ್ಪನೆ ಇದೆ, ಮತ್ತು ಇನ್ನರ್ಧ ನಾನು ಓದಿರುವ ಪುಸ್ತಕಗಳಿಂದ ಬಂದಿರ್ಬೋದು. ಸೊ ಹೀಗೆಲ್ಲ ಇದೆ ಅದರಲ್ಲಿ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಆಗಿರ್ಬೋದು. ಬಟ್ ನಾನಲ್ಲಿ ಪ್ರಥಮ ಪುರುಷ ಅಥವಾ ಉತ್ತಮ ಪುರುಷದಲ್ಲಿ ಕಥೆಯನ್ನು ನಾನು ಆರಂಭ ಮಾಡಿದ್ದೀನಿ. ಇಲ್ಲದೇ ಇದ್ದರೆ ಆ ಕಥೆಗೆ ನನ್ನ ಪ್ರಕಾರ ಅರ್ಥ ಇರಲ್ಲ. ನಾನು ಅವಳನ್ನು ಚಿಕ್ಕಂದಲ್ಲಿ ನೋಡಿದ್ದೀನಿ, ಅವಳನ್ನು ತುಂಬ ಪ್ರೀತಿಸ್ತಾ ಇದ್ದೆ. ನನಗೆ ಸಾಧ್ಯ ಇದ್ದರೆ ಆ ವಯಸ್ಸಿನಲ್ಲಿ ಅವಳನ್ನು ಮದುವೆನೂ ಆಗ್ತಾಯಿದ್ದೆ ನಾನು. ಸೊ ಅದರಿಂದಾಗಿ ಅಂದರೆ ಅವಳ ಬಗ್ಗೆ ಇರೋ ವ್ಯಸನ ಇದೆಯಲ್ಲ, ಅದು ನನ್ನನ್ನು ಕಾಡಿಸ್ತಾ ಇದೆ ಆ ಕತೆ ಬರೀಬೇಕಾದಾಗ. ಇಲ್ಲದೇ ಇದ್ದರೆ ಆ ಥರದ ಮಾಫಿಯಾ ಕ್ವೀನನ್ನು ಎಷ್ಟೋ ಕಡೆ ನೋಡಿರ್ತಾರೆ ಎಲ್ಲರೂ. ಬಟ್ ನನಗೆ ಅವಳ ಜೊತೆಗೆ ಪರ್ಸ್ನಲ್ ಕನೆಕ್ಷನ್ ಇದ್ದಿದ್ದರಿಂದ ನನಗೆ ಅದು ಬರೀಬೇಕು ಅಂತ ಅನಿಸಿದೆ. ಸೊ ಕ್ರಾಫ್ಟ್ ಅದೇನೇ ಅಲ್ಲಿ. ಅಂದರೆ ನನಗೆ ನಾನು ನೋಡಿರುವ ಚೆಲುವಿನ ವ್ಯಸನ ಇದೆಯಲ್ಲ, ಅದು ನಾನು ಅಂತ ಹೇಳ್ತಾ ಇದ್ದರೆ ಎಲ್ಲ ನಾನೇ ಇಲ್ಲ, ಅಲ್ಲಿ ಬೇರೆನೂ ಇದೆ ಅಲ್ಲಿ ತುಂಬ. ಸೊ ಅದು ಸುಮಾರು 8-10 ವರ್ಷ ಯೋಚನೆ ಮಾಡಿ ಬರೆದಿದ್ದೀನಿ ಆ ಕಥೆಯನ್ನು. ಅದು ಕೆಲವರು ಒಂದೇ ದಿವಸದಲ್ಲಿ ಬರೀಬೋದು, ಆದರೆ ನನಗೆ ಹಂಗೆ ಬರೀಲಿಕ್ಕಾಗಲ್ಲ, ಅದು ನನ್ನ ಬಲಹೀನತೆ. ಅದು ಅದು ಅಂದರೆ ಕ್ರಾಫ್ಟ್ ಹಾಗೆ ಬರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಈಗ ದಾಮೋದರ ಅವರು ಅವರಿಗೆ ಇರುವ ಕಾಲ ಮಿತಿಯಲ್ಲಿ ಸಾಯಂಕಾಲ ಶುರು ಮಾಡ್ತಾರೆ, ರಾತ್ರಿ ಮುಗಿಸ್ತಾರೆ. ನನಗೆ ಯಾವತ್ತೂ ಹಂಗೆ ಸಾಧ್ಯನೇ ಆಗಿಲ್ಲ. ನಾನು ಒಂದೊಂದು ಕಥೆಗಳನ್ನು 12 ವರ್ಷ ಬರೆದಿದ್ದೀನಿ. ಕೆಂಪು ಮಣ್ಣಿನ ಒಕ್ಕಲು ಅಂತ ಒಂದು ಕತೆ ಬರೋದು ಬಿಸಾಕಿಬಿಟ್ಟಿದ್ದೆ. ಅದನ್ನು ಇನ್ನು ಬರೆಯೋಕ್ಕಾಗಲ್ಲ ನನಗೆ ಅಂತ. ಸೊ ಅದು ಅಂದರೆ ಅವ್ರು ಹೇಳೋದು ಲೇಖಕನಿಗೆ ಗೊತ್ತಾಗುತ್ತದೆ ಬರೀಬೇಕಾದಾಗ. ಬಟ್ ನಿರಂತರವಾದ ಸಂವೇದನಾಶೀಲತೆ ಮತ್ತು ಅಭ್ಯಾಸ ಇಲ್ಲದೇ ಇದ್ದರೆ ಕ್ರಾಫ್ಟ್ ಬರಲ್ಲ ಅಂತ ನನಗನ್ಸುತ್ತೆ. ಅದಕ್ಕೆ ಈ ಸಿದ್ಧ ಮಾದರಿಗಳಿಗೆ ಸಾಮಾನ್ಯವಾಗಿ ನಾವು ಜೋತು ಬೀಳ್ತೀವಿ. ಈ ಒಂದು ಯಾವುದೋ ಸಿದ್ಧ ಮಾದರಿ ಇರುತ್ತೆ. ಈಗ ಸದ್ಯಕ್ಕೆ ಸಮಾಜದಲ್ಲಿ ಕೆಲವು ತಳ್ಳಣೆಗಳಿವೆ, ಯಾವುದೇ ಇರ್ಬೋದು, ದೇಶಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಬೇರೆ ಎಷ್ಟೋ ವಿಷಯಗಳಿರ್ಬೋದು. ಸೊ ಅದು ತಕ್ಷಣ ಬರೆಯೋದಕ್ಕೆ ಒಂದು ವಸ್ತು ಇದೆ ಅಲ್ಲಿ. ಬಟ್ ಅದು ನನ್ನ ಅನುಭವ ಆಗಿ, ಅದು ನನ್ನ ಕುಶಲತೆಯಲ್ಲಿ ನಾನೊಬ್ಬ ಚಿನ್ವಾರನ ಥರ ಅದನ್ನು ಡಿಸೈನ್ ಮಾಡೋದಾದರೆ, ಹಾಗೆ ಮಾಡಿಲ್ಲದೆ ಇದ್ದರೆ ನಾನು ಮಾಡುವ ಆಭರಣ ಇದೆಯಲ್ಲ ಅದಕ್ಕೆ ಬೆಲೆ ಇರಲ್ಲ. ಅದು ಮಾರುಕಟ್ಟೆಯಲ್ಲಿ ಈಗಾಗಲೇ ಒಂದು ಜಂಡ ಸಿಗುತ್ತೆ. ಖಾದಿ ಜಂಡಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ ಅದೇ ಇದೆ. ಯಾಕಂದರೆ ಎಲ್ಲವನ್ನು ಅವ್ರ ಕೈಯಿಂದ ಮಾಡ್ತಾಯಿದ್ದಾರೆ. ಇಲ್ಲಿ ಪ್ಲಾಸ್ಟಿಕ್ಕಿಂದ ತೊಗೊಂಡ್ರೆ ಅದರಲ್ಲಿ ಏನೂ ಇಲ್ಲ, ಮೆಷಿನ್ ಮಾಡುತ್ತೆ. ಮತ್ತು ಅದು ವಾಲ್ಯೂಮ್ ಇದೆಯಲ್ಲ, ವಾಲ್ಯೂಮ್ ಯಾವಾಗಲೂ ಪರ್ಫೆಕ್ಷನನ್ನು ಹುಡುಕುತ್ತೆ. ನೀವು ಕೈಯಿಂದ ಮಾಡಬೇಕಾದ್ರೆ ಪರ್ಫೆಕ್ಷನ್ ಇರಲ್ಲ ಅಲ್ಲಿ, ಎಲ್ಲೋ ಒಂದು ಸಣ್ಣ ಕೊರತೆ ಇರುತ್ತಲ್ಲ, ಅದು ಆ ರೂಕ್ಷತೆ ಬ್ಯೂಟಿಯನ್ನು ತರುತ್ತೆ ಅಂತ ನನಗನ್ಸುತ್ತೆ. I think, let me throw the ball in the court of the husbands here. I think the most basic question. I think if I'm right, you also mentioned about this first-person story. That also is yet another problem that I had to think to start with, whether it should be first person or not. When I wrote a story about a Catholic priest, it was a first person. I have never been a Catholic, I have never been a priest, but I had to do the study. But I had no time to do the research. But then I wrote it, whatever experience that I had. And another story which I wrote about, in a Konkani we call it fullat. Fullat is a woman who becomes pregnant for the first time or goes for delivery for the first time. Is there any term in Kannada? So, okay, you have. In Marathi there is Pahilat Karind, but then we call it fullat. So it's about a woman. And without my knowledge, I took it as first person and as woman. And after completing the story, when I sent it to the editor commented on that being a man, he writes about a woman's pregnancy and all that. Of course, I had seen my wife delivering, or my sisters going to hospitals or getting delivered at home. So there is nothing that, skips the mind of a writer. And unless you are knowledgeable, unless you have first-hand experience or second-hand experience, it is very difficult sometimes. Now, second-hand experience, I'll tell you. Anybody has read Carmeline? Yeah. Anyway, Carmeline is a novel that I wrote in 1979 or so.
and which went on to bag the Sahitya Akademi Award. It is already translated into more than 14 languages, and one of the best translations available is in Kannada. So Kannada was Shamam Krishna Rao has translated it, and as I was talking to Devuji, one fine afternoon I got a call from Anantamurthy, how he got so much engrossed that he can't keep it down. He said, I've just gone halfway through and I can't wait to give you my compliment. So what I mean to say is, I wrote it about a woman going to Gulf, where I had not gone to Gulf. But I interviewed about 50, 60 people to know, from men and women. Women were a little bit, keeping reserve. But there was one woman who was much older than me. She gave me all the details, how sexual perversities they have to face and other things about. So that gave me the push to go ahead. And within 20 days, I finished that novel, 250 pages. And again, I'm not boasting, because you are all writers, I'm telling you my experience. And I considered it as a short story. 250 pages novel, which has gone as novel. But in my opinion, a short fiction writer was at work when he was writing a novel. That is why I never call myself a novelist. I have written 3-4 novels, but even then, I would prefer to call myself a short fiction writer, because I stick to the brevity, I stick to precision, and all the qualities of short story you will find in my stories. Particularly, I am talking about a novel which I did not have first-hand experience, but I gathered the experience of others and saw myself in that place and finished the novel. ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ. ಆಮೇಲೆ ಒಂದು ಕ್ವಶನ್ ಕೂಡ ಇದೆ. ಏನು ಅಂದ್ರೆ, ಈಗ ಒಬ್ಬ ಮಹಿಳೆಯ ಅನುಭವವನ್ನೆಲ್ಲ ತಾನು ತಗೊಂಡು ಫಸ್ಟ್ ಪರ್ಸನ್ ಬರೀತೀನಿ ಅಂತ ಅವ್ರು ಹೇಳ್ತಾರೆ. ನಾವು ಎಷ್ಟೇ ಹತ್ತಿರದಿಂದ ನಾವು ನೋಡಿದ್ರು ಕೂಡ ಹೆಣ್ಣಿನ ಅನುಭವ ಬೇರೆ, ಗಂಡಿನ ಅನುಭವ ಬೇರೆ. ಅದರಲ್ಲಿ ನಾವು ಫಸ್ಟ್ ಪರ್ಸನ್ ಅಂತ ಬರೆಯಕ್ಕೆ ಹೋದ್ರೆ ಅಲ್ಲಿ ಬಹುಶಃ ನಾವು ಫೇಲ್ ಆಗ್ತೀವಿ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಜನ ಮಹಿಳೆಯರಿದ್ದಾರೆ, ನಾವು ಯಾವ ಇನ್ಫಾರ್ಮೇಶನ್ ಆಗಿ ಬೇಕಾದಷ್ಟು ಕೊಡ್ಬೋದು, ಅದು ಇನ್ಫಾರ್ಮೇಶನ್ ಎಕ್ಸ್ಪೀರಿಯನ್ಸ್ ಆಗಲ್ಲ. ಒಬ್ಬ ಲೇಡಿ ಪಡ್ಕೊಳ್ಳೋ ಅನುಭವ ಇದೆಯಲ್ಲ, ಅದು ಗರ್ಭ ಧರಿಸಿರೋದ್ರ ಬಗ್ಗೆ ಇರ್ಬೋದು, ಅಥವಾ ಹ್ಯಾರಾಸ್ಮೆಂಟ್ ಇರ್ಬೋದು. ಒಬ್ಬ ಲೇಡಿಗೆ ಮಾಡಬಹುದು ಹ್ಯಾರಾಸ್ಮೆಂಟ್ ನಾವು ಎಷ್ಟೇ ಇಮ್ಯಾಜಿನ್ ಮಾಡಿದ್ರು ನಮ್ಮ ಚೌಕಟ್ಟಿಗೆ ಅದು ಬರೋದೇ ಇಲ್ಲ. ಅವರ ಅನುಭವ ಬಹಳ ವಿಚಿತ್ರವಾಗಿರುತ್ತೆ. ಆದ್ರಿಂದ ಅವ್ರು ಬರೆಯೋದು ಅನುಭವ ಇನ್ನೊಬ್ಬರು ಬರೆಯಕ್ಕಾಗಲ್ಲ. ಅಂದ್ರೆ ಹೆಣ್ಣಿನ ಅನುಭವವನ್ನ ಗಂಡು ಬರೆಯಕ್ಕಾಗಲ್ಲ. ಪೂರ್ಣ ಪ್ರಮಾಣದಲ್ಲಿ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಸಾಧ್ಯವೇ ಇಲ್ಲ. ಯಾರ ಅನುಭವ just explain what he said, and also you make your. What he is telling that insisted that only a lady can express such a feelings and the warmth of that story entire and narration is comfortably rather than the gents. But I'm sorry to say this, definitely male can do this. I made an experience about this. I think better friend, this one she knows very well, because I used to make one column award under a title. It's more than 150 weeks I wrote as in first person as a version of one. And such many novels. And I have more than 9,000 emails exclusively for that mail. And especially in that, more than 6,700 from the ladies. And they suspected that I am not a male. So it's trying, means we could try that. Another version of the face also while in writing. Yeah, of course, it may not be because some of the lady or some of the writers may achieve that 100%. But as a male version, we could able to. No, I would like to answer it the other way. You see, I fully agree with you. A woman is the best judge of herself, of her womanhood. But if you have, as a man, if I have the capacity of
I wouldn't call that don't take it literally. Literally, keep aside. But to some extent, if I can make a kaya pravesh, parakaya pravesh, then I can understand. Do you think I could not know what my wife was going through during her first pregnancy? She was very, You are an outsider. no, I as an insider. That is why I say, when my wife gives birth to a child, I am as much responsible, and I must, there may be men who don't bother about it, but I was very close to her. So at every day, at every moment, I was with her. As a author, you are right. Yeah. But not as Now again I'll tell you. I agree to one extent, to some extent, because a man cannot understand 100% as a woman. But it is true of everything. If you write about a sailor, you don't know how to sail or what is the life of a sailor. So you know whatever little you know about it. But as a writer, when I write, told you about Carmeline. I have never been to Kuwait, but I wrote about Kuwait. I never saw an Arab, how he behaves, or Arab's wife. Very impossible for an Indian man to know about the psyche and the thinking of an Arab woman. But I had to stretch my imagination. But not to, to an extent that people will not believe it. Tomorrow, if any Arab reads my story, he should not feel that this is wrong. So what I do is, I don't disclose or I don't enter that area which is not known to me. I only enter and describe and talk about the areas which I am familiar with or which I have imagined correctly. So you understand my point. So when I write about a French woman just helloing me or say bonjour, if I don't know the spelling, I wouldn't write. So I should know what she would say perfectly. Then only I'll use it as if the reader will think that, oh, the mother knows some French. Because I cannot misguide the writer, nor I can give any wrong information to writers. I have written about earthquakes. Earthquake, I have never seen it. But I have been to see earthquake. I have written my novel is Tsunami Simon. I have not seen tsunami. Tsunami did not hit Goa. But I went all the way to Pondicherry and Tamil Nadu to see the devastation that it has taken. I went to the camps to see the people, talk to them, and then I wrote it. It doesn't mean that I have written is 100% correct, but it is 100% not wrong. You get my point? So I will see that nothing is wrong. If there is something more important which I don't know, I will not include it. So I think the same technique is adopted by most of the writers to write what you know. There are, it is said that devils tread the path which angels fear to go. But then same way I also do. But I don't do like devils. I don't tread the path which is unfamiliar to me. But even though all of us use our imagination to write something creatively, we take precaution to see that as far as possible, everything that we write is authentic. I hope I have satisfied you and others. ಬಸವರಾಜ್, ನೀವು ಕೇಳಿದು ಮತ್ತೊಂದು ಅಲ್ಲೇ ಭಾಳ ಮುಖ್ಯ ಅಂಶ ಅಂದರೆ ಕತೆಗಳು ಅನುಭವ ಆಗಬೇಕು, ಕೇವಲ ಮಾಹಿತಿ ಆಗಬೇಕು ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾವಾಗ ನಾವು ಏನು ಹೇಳ್ತೇವೆ ಅಂತಂದರೆ ಕತೆಗಳು ವಿವರಣೆ ಆಗಬಾರ್ದು, ಅದು ವಿವರಗಳ ಚಿತ್ರಗಳನ್ನು ಕೊಟ್ಕೊಡ್ಬೇಕು ಅಂತ ಅಲ್ವಾ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಇಲಿಸ್ಟ್ರೇಟ್ ಮಾಡೋದಿದ್ರೆ 2 ಪದ್ಯಗಳ ಸಾಲುಗಳನ್ನು ಹೇಳ್ತೀನಿ. ಅಲ್ಲಿ ಎಲ್ಲಿ ವಿವರ ಆಗಿದೆ, ಎಲ್ಲೂ ವಿವರಣೆ ಆಗಿದೆ ಅಂತ. ಅದೇ ಇಟ್ ಇಸ್ ಅ ಕ್ವಶನ್ ಆಫ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ಇದನ್ನು ಒಂದು ಪದ್ಯದ ಸಾಲು ಹೇಗಿದೆ ಅಂತಂದರೆ, ಹರಿಯುವ ನೀರ ಮ್ಯಾಲೆ ಹರಿಯುವ ನೀರ ಮ್ಯಾಲೆ ಹರಗೋಲು
ನಲ್ಲಿ ನಾವು ಹೊಂಟೇಗೋ ಎಲ್ಲಿಗೋ, ಹರಿವ ನೀರ ಮೇಲೆ ಅರೆಗೋಲ ಮನೆ ಕಟ್ಟಿ, ಸರಿ, ಅರೆಗೋಲ ಮನೆ ಕಟ್ಟಿ ಹೊಂಟೇವೋ ನಲೆ ಎಲ್ಲಿಗೋ, ಇದೊಂದು ಸಾಲು ಬಂತು. ಮತ್ತೊಂದು ಬೇರೆಯವರು ಬರೆದಂಥದ್ದು, ನನಗೆ ಯಾರಂತ ಹೇಳೋದಿಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಆ ಥೀಮಿಗೆ ಸಂಬಂಧಪಟ್ಟಂಥ ಮತ್ತೊಂದು ಸಾಲಿದೆ. ಹರಿವ ನದಿ ನಶ್ವರ ಜೀವನ, ಹರಿವ ನದಿ ನಶ್ವರ ಜೀವನ. ಇದಕ್ಕೆ ವ್ಯತ್ಯಾಸ ಗೊತ್ತಾಗ್ಬಿಡ್ತದೆ. ಒಂದು ವಿವರ ಇದೆ, ಮತ್ತೊಂದು ಸ್ಟೇಟ್ಮೆಂಟ್ ಇದೆ. ನಾವು ಯಾಕೆ ಇದನ್ನು ಹೇಳ್ತಾ ಇದ್ದಾನೆ ಅಂತಂದರೆ, ನಾನು ಅಬ್ಸರ್ವ್ ಮಾಡಿದಂಥ ಅನೇಕ ಕಥೆಗಳು ಸೋತಿದ್ದು ಎಲ್ಲಿ ಅಂತಂದರೆ ಅವು ಎಕ್ಸ್ಪೀರಿಯನ್ಸ್ ಕೊಡೋದಿಲ್ಲ. ಯಾಕೆಂತಂದರೆ ಅವು ವಿವರಣೆಗಳಿದೆ. ದೇ ಆರ್ ಮೇಕಿಂಗ್ ಸ್ಟೇಟ್ಮೆಂಟ್, ಓವರ್ ಕಾನ್ಷಿಯಸ್ಲಿ ಮೇಕಿಂಗ್ ದಿ ಸ್ಟೇಟ್ಮೆಂಟ್ಸ್. ನಮಗೆ ವಿವರಗಳಲ್ಲಿ ಒಂದು ದೃಷ್ಟಿ, ಒಂದು ವಿಷನನ್ನು ಕೊಟ್ಕೊಡುವಂಥದ್ದು ಬೇಕಲ್ಲ ಚಿತ್ರಗಳಲ್ಲಿ, ಅದು ಇರಲಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತೇನೆ. ಈ 2 ಸಾಲುಗಳನ್ನು ನೀವು ಹೋಗಿ, ಮೊದಲನೇ ಸಾಲು ನಶ್ವರ ಜೀವನದ ಬಗ್ಗೆ ಹೇಳ್ತದೆ, ಮತ್ತೊಂದು ಎರಡನೇ ಸ್ಟೇಟ್ಮೆಂಟ್ ಆಗಿತ್ತಲ್ಲ. ಸೊ ದಟ್ ಈಸ್ ಸೆಕೆಂಡ್ ಒನ್ ಇಸ್ ದ ಇನ್ಫಾರ್ಮೇಷನ್, ದ ಫಸ್ಟ್ ಒನ್ ಇಸ್ ದ ಎಕ್ಸ್ಪೀರಿಯನ್ಸ್. ಸೊ ಇನ್ನು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಇವ್ರು ಹೇಳಿದಂಥ ಕ್ರಾಫ್ಟು, ಆರ್ಟು ಅವೆಲ್ಲ ಬರಬೇಕು ಅಂತ ನನಗನ್ನಿಸೋದು. ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಕ್ವೆಶನ್ ದಟ್ ವುಡ್ ಲೈಕ್ ಟು ಆಸ್ಕ್ ಇನ್ ದಿಸ್ ಕಾಂಟೆಕ್ಸ್ಟ್ ಈಸ್, ಹೌ ಡು ಯು ಕನ್ಸೀವ್ ದ ಸ್ಟೋರಿ, ಶಾರ್ಟ್ ಸ್ಟೋರಿ? ಹೌ ಈಸ್ ಎ ಶಾರ್ಟ್ ಸ್ಟೋರಿ ಕನ್ಸೀವ್ಡ್? ಇದು ನೀವು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಹೇಗೆ ನೀವು ಒಂದು ಕಥೆಯನ್ನು ಹುಟ್ಟನ್ನು ಹಾಕಿದಿರಿ, ಅಥವಾ ಅದು ಹೇಗೆ ಗರ್ಭಿ ಕೆಡಿಸ್ಕೊಂತು? ಹೌ ಈಸ್ ಎ ಶಾರ್ಟ್ ಸ್ಟೋರಿ ಕನ್ಸೀವ್ಡ್? ಸೊ ದಿಸ್ ಕ್ವೆಶನ್ ಥ್ರೋನ್. Well, every story has a different background. To answer in short, I'll just give an example of a story. It's about story is about a farmer's family, farmer's father and his wife. They are finding it difficult to continue the profession as a occupation as a farmer, because paucity of funds, no resources, no money to buy fertilizers, and they have cattle, but of the 2 bulls, 1 bull has died and only 1 bull is surviving. They cannot have that zot, the plow. And then there is 1 cow which has helped them to keep living, rather helping them in their living, but then that also has dried out. So the only solution for them to overcome their situation is to sell the cattle. One day I was at the shop. My shop is just by the side of, across the road, and I opened at around 8:30, and as I opened, I saw one farmer pulling hard the 2 cattle, 1 bull and, or 2 animals, I would say. He was pulling the cattle very hard, and then I realized, oh, today is Sunday, and today is that bazaar in Margaon. We call it annual bazaar, where we call it in Konkani Purimeta Fest. Purimet is stocking, piling up things for the next rainy season. The wet season is approaching. In May, there is always a festival where people go and buy and stock for the rest of the 3 or 4 months. And that there was also a bazaar to sell and buy new cattle. So probably he was taking this cattle to sell, I said. And I opened and I continued with the daily routine. And somehow at 6:30 in the evening, I again saw it was dusk time, and the scene had changed. The same cattle were running towards home, and they were pulling the farmer. You know, this change, why should it happen? Earlier it was the farmer was pulling them, and now they are pulling the farmer. Their what do you say, to return home. They were eager to return home, cattle, and the father was very unhappy because he could not sell them or could earn something for the living. So this contrast gives birth to stories. So I wrote that story, Koisao's Cattle, which has gone in. So the contrasting connectivity between 2 opposing images. Yes. This is one I'm just telling you. And
It, you know, where you get the Katha beach, you never know. Sometimes I was reading once, long time back, one novel by Albert Camus. Albert Camus' Plague, which is again coming light during the pandemic. It is about the plague pandemic. And there is one man who is sitting, checked in a hotel, and he was feeling feverish, and he opens the window, he finds everything is moving, but yet that atmosphere of pandemic. So I did not find anything, you know, inspiring about the story as such. I closed the book and I immediately wanted to write something, but that ambience attracted my attention. The ambience, that sadness in the atmosphere. And then I wrote a story. It had nothing to do. If you read the story, you will find surprising. This has any connection with that Albert Camus novel? No. It is about a mine owner in bed and how the business continues to run. Though once he thought that he runs the business, now his son can easily run the business, and that brings sadness to him that now I am not important in this. So what I mean is, where you get the seed, you never know. And probably each one of you have the experience this. You get seeds for your stories from the place which you never imagined earlier. But the story turns out to be one of the some best stories of yours. And each story has a story behind it. And I think you should, once you are through, you should make an attempt to write about stories behind stories. Each story has a story. Yes, please. And I would rather prefer no female voice. I see equal number of female writers. I was very happy about it. ಒಂದು ನಿಮಿಷ ಬಸವರಾಜ್, ನಿಮ್ಮ ಹಿಂದಿನ ಪ್ರಶ್ನೆಗೆ ನಾನು ರೆಸ್ಪಾಂಡ್ ಮಾಡ್ತೀನಿ. Just continuing the discussion which happened earlier. Yeah, sure. I wanted to respond immediately, but I started speaking. ಇದು ಅನುಕಂಪ ಮತ್ತು ಸ್ವಾನುಭೂತಿ ಅಂತ ನಾವು ಹೇಳ್ತೀವಲ್ಲ, ಅದು ಲೇಖಕನಿಗೆ ಇರಬೇಕಾ ಬೇಡವಾ ಅಂತ ನೀವು ಕೇಳ್ತಾ ಇದ್ದೀರಾ, ಮತ್ತು ಅನುಭವನೇ ಮುಖ್ಯ ಅಂತಲೂ ನೀವು ಹೇಳ್ತಾ ಇದ್ದೀರಾ. ಬಟ್ ನೀವು ದನಿಯರ ಸತ್ಯನಾರಾಯಣ ಕಥೆಯನ್ನು ಓದಿದರೆ, ಅಥವಾ ಮೋಚಿ ಕಥೆಯನ್ನು ಓದಿದರೆ, ನಾನು ಕೊಂದ ಹುಡುಗಿ ಕಥೆಯನ್ನು ಓದಿದರೆ, ಅವು ದಲಿತರೇ ಬರಿಬೇಕಾಗಿದ್ದ ಕಥೆಗಳು ಅವು ಆ್ಯಕ್ಚುಲಿ, ಅಥವಾ ಆ ಥರದ ಅನುಭವಕ್ಕೆ ಒಳಗಾಗಿದ್ದವರು ಬರಿಬೇಕಾದ ಕಥೆಗಳು. ಸೊ ಇಲ್ಲಿ ಇನ್ನೊಂದು ಫಿಲಾಸಫಿಕಲ್ ಪ್ರಶ್ನೆನೂ ಇದೆ. ಈಗ ನಾವು ಸ್ವಾನುಭೂತಿ ಪರರಾಗಿದ್ದು, ಅನುಕಂಪ ಇದ್ದು, ನಮಗೆ ಮಾನವೀಯವಾಗಿದ್ದು ನಾವು ಸ್ಪಂದಿಸ್ತೀವಿ ಅಂತ ಒಂದು ಕಲಾವರ್ಗ ಹೇಳ್ತಾ ಇದೆ. ಇನ್ನೊಂದು ವರ್ಗ ಏನು ಹೇಳ್ತಾ ಇದೆ ಅಂದರೆ, ನೀವು ಅದಕ್ಕೆ ಅರ್ಹರಲ್ಲ, ಯಾಕಂದರೆ ನೀವು ಅಲ್ಲಿ ಇಲ್ಲ ಅಂತ ಹೇಳ್ತಾ ಇದೆ. ಸೊ ಅದೇನೆಂದರೆ ಇದು ಫಿಲಾಸಫಿಕಲ್ ಪ್ರಶ್ನೆ. ಯಾಕಂದರೆ ಈಗ ನಾನು ದಲಿತರವನಾಗಿದ್ದರೆ ಮಾತ್ರ ದಲಿತರ ಇದ್ರ ಬಗ್ಗೆ ಬರೆಯೋಕ್ಕೆ ಸಾಧ್ಯ ಇದೆಯಾ? ಹಾಗಿಲ್ಲ. ಯಾಕಂದರೆ ಸಾಹಿತ್ಯ ಇರೋದು ಯಾಕಂದರೆ ಈ ಥರದ ಅಂತರಗಳನ್ನು ತೊಡೆದು ಹಾಕೋಕ್ಕೆ ಇರೋದು. ನನಗೆ ಅನುಕಂಪ ಇದೆಯಾ ಇಲ್ವಾ, ಮತ್ತು ಎಂಪತಿ ಅಂತೀವಲ್ಲ ನಾವು ಇಂಗ್ಲೀಷ್ನಲ್ಲಿ. ಇಲ್ಲೇ ಇದ್ದರೆ ನಗುಡೋಣಿಯವರು ಒಂದು ಕಾದಂಬರಿಯನ್ನು ಬರೆದ್ರು ಪ್ಯಾಂಡಮಿಕ್ ಆದಮೇಲೆ. ಇವ್ರ ಥರನೇ ಅವ್ರು ಎಷ್ಟೋ ಹೊಡ್ಕೊಂಡು ಹೋದರು, ಏನೇನೋ ಡೇಟಾ ಕಲೆಕ್ಟ್ ಮಾಡಿದ್ರು, ಬರೆದ್ರು. ನನಗೆ ಆಗಿಲ್ಲ ಈ ಅನುಭವ. ಆದ್ದರಿಂದ ನಾನು ಕಮೋಗೂ ಅವನು ಆ್ಯಕ್ಚುಲಿ ಪ್ಲೇಗ್ ಬರೆದಾಗ ಅಲ್ಲೇನು ಪ್ಲೇಗ್ ಇರಲಿಲ್ಲ. ಅವನ ಪ್ರಕಾರ ಅಲ್ಜೀರಿಯಾದಲ್ಲಿ ಪ್ಲೇಗ್ ಇದ್ದ ಸಮಯ ಅಲ್ಲ ಅದು. ಆ್ಯಕ್ಚುಲಿ ಫ್ರಾನ್ಸನ್ನು ನಾಜಿ ಪಡೆಗಳು ಅಟ್ಯಾಕ್ ಮಾಡ್ತಾ ಇದ್ದಿದ್ದರಿಂದ ಅದನ್ನು ಅವನು ಪ್ಲೇಗ್ ಅಂತ ನೋಡ್ದ ಅವನು. ಅಂದರೆ ಇದು ಯುದ್ಧದ ದಾಹ ನಾವು ನಿಲ್ಲಿಸದೇ ಇದ್ದರೆ ಅದು ಪ್ಯಾಂಡಮಿಕ್ ಥರ ಇಡೀ ಸಮಾಜವನ್ನು ತಿಂದಾಕತ್ತೆ ಅಂತ. ಇಲ್ಲಿನೂ ಧನಿಯರ ಸತ್ಯನಾರಾಯಣ ಅಲ್ಲಿ ಅನುಭವಿಸೋ ಇಬ್ಬರು ಹುಡುಗರು ಅನುಭವಿಸೋ ನೋವಿದೆಯಲ್ಲ, ಅದು ಯಾವುದೇ ಒಬ್ಬ ದಲಿತ ಲೇಖಕ ಬರೆಯೋದಕ್ಕಿಂತ ಹೆಚ್ಚು ಸಮರ್ಥವಾಗಿ ಪ್ರಕಟಗೊಂಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೋಮನ ದುಡ್ಡಿನೂ ಅಷ್ಟೇ. ಹಾಗಿದ್ರೆ ಅಮಾಸ ಅಥವಾ ಒಡನಾಳ ಅದಕ್ಕಿಂತ ಹೆಚ್ಚು ಪವರ್ಫುಲ್ಲಾಗಿ ರಿಫ್ಲೆಕ್ಟ್ ಆಗಿವೆ ಅಂದರೆ ಹೌದು ಅಂತಲೇ ಹೇಳ್ತೀನಿ ನಾನು. ದೇವನೂರು ಮಹಾದೇವ ಅಷ್ಟೇ ಬರೆಯೋಕ್ಕೆ ಸಾಧ್ಯ ಇದೆ ಅವು, ಅಥವಾ ಕುಂಬಿ ಬರೆಯೋ ಕೆಲವು ಕಥೆಗಳು ಅವಷ್ಟೇ ಬರೆಯೋಕ್ಕೆ ಸಾಧ್ಯ ಇದೆ. ಹಾಗಂತ ಬೇರೆಯವರಿಗೆ ಪ್ರವೇಶ ಇಲ್ಲ ಅನ್ನೋದನ್ನು ಕಲಾವಿದರಾಗಿ ನಾನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ರೆಸ್ಪಾನ್ಸ್.
ಒಂದು ಪ್ರತಿಕ್ರಿಯೆ ಎಷ್ಟೋ ಮಾಡಿದ್ವಿ, ಅದಕ್ಕೆ ಹೇಳಕ್ಕೆ ಪ್ರಯತ್ನ ಪಟ್ಟರು ಬಸವರಾಜ್ ಪ್ರಶ್ನೆ. ಅನುಭವ ಮುಖ್ಯ ಅಂತ ಅನ್ನೋದು ಎಲ್ಲರೂ ಕಥೆಗಾರರು ಒಪ್ಪಿದ್ರು. ಆದರೆ ಹೆಣ್ಣು ಮಕ್ಕಳ ನೋವನ್ನು ಪುರುಷ ಹಿಡಿದಿಡಕ್ಕಾಗಲ್ಲ ಅನ್ನೋ ಮಾತು ಹೇಳಿದರು. ಇವರು ತಕ್ಷಣ ನಂದಿನಿಯವರು ಲೇಖಕಿ ಪುರುಷನನ್ನು ಕೂಡ ಹಂಗೆ ಚಿತ್ರಣ ಮಾಡೋಕ್ಕಾಗಲ್ಲ ಅಂತ. ಆದರೆ ಕನ್ನಡ ಆಗಿನಿಂದಲೂ ಈಗ ನೋಡಿದ್ರೆ ಎಷ್ಟೋ ಮಹಿಳೆಯರ ಚಿತ್ರಣ ಮಾಡಿದ್ದಾರೆ. ಅದು ಅಥೆಂಟಿಕ್ ಹೌದಲ್ಲ ಅನ್ನೋದು ಡಿಬೇಟ್ ಪ್ರಶ್ನೆ. ಈಗ ಮಹಿಳೆಯನ್ನು ಚೆನ್ನಾಗಿ ಬರೀತಾರೆ ಅಥವಾ ಅನುಭವಿಸಿ ಅಂತ ಒಂದು ಮಾತಿದೆ ಅಲ್ವಾ. ಹೆಣ್ಣಿಗೆ ಅಥವಾ ಸ್ತ್ರೀಗೆ ಆಕೆಗೆ ಭಾಷೆನೇ ಇಲ್ಲ, ಸ್ತ್ರೀ ಭಾಷೆ ಅನ್ನೋದು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಹಾಗಿದ್ದಾಗ ಸ್ತ್ರೀ ಭಾಷೆನೇ ಇಲ್ಲ ಅಂದಾಗ ಹೆಣ್ಣನ್ನು ಕುರಿತು ಬರೆಯುವುದಕ್ಕೆ ಸಾಧ್ಯ? ಅಧಿಕಾರ ಏನ್ ಮಾಡಿದ್ರೆ ಹೆಣ್ಣು ಗಂಡ ಅನ್ನೋದನ್ನ ಬಿಟ್ಟು ನಮ್ಮ ದಲಿತ ಪ್ರಜ್ಞೆ ಅನ್ನೋದನ್ನೇ ಬಹಳ ಪ್ರಜ್ಞಾಪೂರ್ವಕವಾಗಿ ಅದನ್ನ ಅಲ್ಲ, ಅದು ಕರೆಕ್ಟ್. ಅದು ಬರೀಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳ್ತೀನಿ. ನಮ್ಗೆ ಯಾಕೆ ಈ ಹೆಣ್ಣು ಗಂಡು ಅನ್ನೋದನ್ನ ತುಂಬಾ ಐಸೋಲೇಟೆಡ್ ಐಲ್ಯಾಂಡ್ ಆಗಿ ಹಾಕಿ ಈಗ ಹೆಣ್ಣನ್ನ ಕುರಿತು ಅರ್ಥ ಮಾಡ್ಕೊಳ್ಳುವಾಗ ಗಂಡು ಹೆಣ್ಣಿನ ಗಂಡು ಇರ್ತಾನೆ, ಗಂಡನ ಹೆಣ್ಣು ಇರ್ತಾನೆ. ಹಾಗಿದ್ದಾಗ ಈ ಪ್ರಶ್ನೆ ಬರೋದಿಲ್ಲ. ಅಂದ್ರೆ ಈಗ ಕೇಶವ್ ಕೇಳಿದಂತ ಪ್ರಶ್ನೆ ಅಂದ್ರೆ ಬರೀಬಾರದು ಅಂತ ಅವ್ರು ಕೇಳ್ತಾ ಇರೋದು ಏನಂತಂದ್ರೆ ಬರೆದ್ರೆ ಈಗ ಚೋಮನ ಬಗ್ಗೆ ಕಾದಂಬರಿ ಬರೆದ್ರೆ ಮತ್ತೆ ದ್ಯಾಮನ ಬರೆದ್ರೆ ಆ ಒಳಗಿನಿಂದ ಅವರ ನೋವನ್ನ ಒಂದು ಚಿತ್ರದಲ್ಲಿ ಹೇಳುವಂತ ಒಂದು ಶಕ್ತಿ ಇದೆಯಲ್ಲ, ಆ ಪ್ರತಿಮೆಗಳು ಆ ನೋವನ್ನು ಹೊರಡಿಸುವಂತದ್ದು ಅವರಿಗೆ ಸಿಗಲಿಕ್ಕಿಲ್ಲ. ಬರಿಬಾರದು ಅಂತ ಇಟ್ಸ್ ಸಮಥಿಂಗ್ ಡಿಫರೆಂಟ್ ಅಂತ. ಕೊಲೆಗಾರನಂತ ಒಂದು ಚಿತ್ರವನ್ನ ಮಾಡ್ತೀವಿ, ಒಬ್ಬ ಕಂಡಕ್ಟರ್ ಆದ್ರೆ ಕಂಡಕ್ಟರ್ ಚಿತ್ರ ಮಾಡ್ತೀವಿ ಅನ್ನೋದು, ಆ ಪರಕಾಯಿ ಪರಿವೇಶ ಮತ್ತೆ ನಾವು ಕಲೆಯ ಮೂಲಕ ಮತ್ತೊಬ್ಬನನ್ನ ಎಂಬತ್ತಿ ಅಂತ ಕರೆಯೋದು. ಎಂಬತ್ತಿ ಇದ್ದಾಗ ಆಗೋದು ಸಾಧ್ಯ ಇದೆ. ಅವಾಗ ಎಣ್ಣೆ ಆಗ್ಬೇಕು. ಎಷ್ಟೋ ಸಲ ಒಬ್ಬ ಗಂಡಿನ ಚಿತ್ರವನ್ನ ಇನ್ನೂ ಅದ್ಭುತವಾಗಿ ಅವರ ಪರ್ಸೆಪ್ಷನ್ ಅಲ್ಲಿ ಅಲ್ಟಿಮೇಟ್ಲಿ ಎಕ್ಸ್ಪೀರಿಯನ್ಸ್ ಅಂತ ಪರ್ಸೆಪ್ಷನ್ ಅದು ನಾವು ವಿಶಾಲ ವ್ಯಾಪ್ತಿಯಲ್ಲಿ ತಗೊಳ್ಬಹುದು. ತುಂಬಾ ಸೂಕ್ಷ್ಮವಾಗಿ ಅದರಲ್ಲೂ ಜೈವಿಕ ಸಂವೇದನೆ ಅಂತ ಬಂದಾಗ ಅದು ಹೆಣ್ಣಿಗೂ ಗಂಡಿಗೂ ಇಬ್ಬರಿಗೂ ಬಹುಶಃ ಸ್ವಲ್ಪ ಕಷ್ಟ ಅಂತ ನನ್ನ ಅಭಿಪ್ರಾಯ. ಒಂದು ಇಂಟ್ರೆಸ್ಟಿಂಗ್ ಹೇಳ್ತೀನಿ, ಕಥೆಯನ್ನು ಚರ್ಚೆ ಮಾಡಬೇಕಾದ್ರೆ ಕೇಶವನ ಹೀಗೆ ಕುತೂಹಲಕ್ಕೆ ಯಾರಿರ್ಬೋದು ಅಂತ ನಾವು ಒಂದು ಒಳ್ಳೆ ಒಂದು ಇಮ್ಯಾಜಿನೇಷನ್ ಮಾಡ್ತೀವಿ. ಕೇಶವ್ ಏನಂದ್ರು ಅಂದ್ರೆ ಆ ಸ್ಟೈಲ್ ಅನ್ನ, ಆ ಭಾಷೆಯನ್ನ, ಕಥಾ ವಸ್ತುವನ್ನು ನೋಡ್ಬಿಟ್ಟು ಇದು ಹೆಣ್ಮಕ್ಳದ್ದೇ ಬರೆದದ್ದು ಅಂತ ಹೇಳಿದ್ರು. ನಾವು ಇಲ್ಲ ಹಾಗೆ ಹೇಳಕ್ ಸಾಧ್ಯ ಇಲ್ಲ ಅದು ಹಾಗೆ ಇದೆ ನೋಡಿದ್ರೆ ಹೆಣ್ಣು ಆಗಿರಲಿಲ್ಲ. ಅಂದ್ರೆ ಒಬ್ಬ ಗಂಡಾಗಿಯೂ ಕೂಡ ಹೆಣ್ಣೇ ಬರೆದಿದ್ದಾರೆ ಅನ್ನೋಷ್ಟು ಮಟ್ಟಿಗೆ ಅಲ್ಲಿ ವಿವರಗಳು ಜೀವಂತವಾಗಿದ್ದಾಗ ಈ ಪ್ರಶ್ನೆ ಅನಗತ್ಯ. ಈಗ ನಾನು ಹೇಳಿದ್ದು ಬರೀಬಾರ್ದು ಅಂತ ಹೇಳಿಲ್ಲ. ಆಮೇಲೆ ಅನುಭವ, ಇವ್ರ ಅನುಭವ ಒಬ್ಬ ಪುರುಷ ಹೆಣ್ಣಿನ ಅನುಭವವನ್ನು ಗ್ರಹಿಸಕ್ ಆಗೋದಿಲ್ಲ ಅಂತ ನಾನು ಹೇಳಿಲ್ಲ. ಕೆಲವು ಏರಿಯಾನ ಪ್ರವೇಶ ಮಾಡಕ್ಕೆ ಈಗ ಹೆರಿಗೆ ಇದೆ, ನಾವು ತಂದೆಯಾಗಿ ಹೊರಗಡೆ ನಿಂತ್ಕೊಂಡು ಎಲ್ಲಾ ನೋವುಗಳನ್ನು ನೋಡ್ತೀವಿ ನಾವು. ಹೌದು, ನಮಗೂ ಅಷ್ಟೇ ದುಡಿತ ಇದೆ, ನೋವಿದೆ, ಎಲ್ಲ ಸರಿ. ಆದ್ರೆ ಒಳಗಿನಿಂದ ಹೆಣ್ಣು ತನ್ನ ಮಗುವನ್ನು ಸಂಭ್ರಮಿಸೋದು, ಹೊಟ್ಟೆಯಲ್ಲಿರುವ ಮಗುವನ್ನು ಸಂಭ್ರಮಿಸೋದು ನಮಗೆ ಗೊತ್ತಾಗಲ್ಲ. ಒಂದು. ಎರಡನೇದು ಹೇಳೋದು ಆ ನೋವು. ಎಷ್ಟೇ ಮಾನವೀಯ ಅಂತಃಕರಣವನ್ನು ಇಟ್ಕೊಂಡು, ತಂದೆಯ ಕರಳನ್ನು ಇಟ್ಕೊಂಡು ನೋಡಿದ್ರು ಕೂಡ ಹೆಣ್ಣಿನ ಕರಳು ಅರಿಯೋದೇ ಬೇರೆ. ಒಂದು. ಇನ್ನೊಂದು ಪಾಯಿಂಟ್ ಏನಂದ್ರೆ ಕಾರಂತರ ಬರಲು ಮುಂದುಡಿ ನಿಜ ಬಹಳ ದೊಡ್ಡ ಸಾಹಸ. ಎಲ್ಲರೂ ಆ ಕಡೆ ಒಂದು ದೃಷ್ಟಿಯನ್ನ ಹರಿಸದೇ ಇದ್ದ ಸಂದರ್ಭದಲ್ಲಿ ಇವರು ಹರಿಸಿದ್ರು. ಬಹಳ ಬರಿಬೇಕಾದ್ದೆ, ಎಲ್ಲರೂ ಬರಿಬೇಕಾದ್ದೆ. ಆದ್ರೆ ಆ ಡೀಟೇಲ್ಸ್ ಇದೆಯಲ್ಲ, ಮಹಾದೇವ ಬರೆಯುವ ಡೀಟೇಲ್ಸ್ ಇದೆಯಲ್ಲ, ಒಳಗಿನ ಡೀಟೇಲ್ಸ್, ಅದನ್ನ ಕಾರಂತರ ಬರೆಯಕ್ಕಾಗಲ್ಲ. ಆಮೇಲೆ ಭಾಷೆಯ ಸೂಕ್ಷ್ಮಗಳಿದೆ, ನಿಮಗೆ ಗೊತ್ತಿದೆ, ಕುಸುಮ ಬಾಲೆಯಲ್ಲಿ ಅದರಲ್ಲೆಲ್ಲ ಆ ಭಾಷೆಯ ಸೂಕ್ಷ್ಮಗಳನ್ನ ಹೊರಗಿನವ್ರು ಹಿಡಿಯಕ್ಕಾಗಲ್ಲ. ಆಮೇಲೆ ಕಲ್ಚರಲ್ ಡೀಟೇಲ್ಸ್ ಹಿಡಿಯಕ್ಕಾಗಲ್ಲ.
ಆ ಕಲ್ಚರ್ ಒಂದು ಹಟ್ಟಿನೂ ಹಟ್ಟಿ ಒಳಗೆ ನಾವು ಹೋಗಿಲ್ಲ, ನಾವೆಲ್ಲ ಅಧ್ಯಯನ ಮಾಡ್ತೀವಿ ಅಂದ್ರೆ ತಪ್ಪಾಗುತ್ತೆ. ಅರಂತ ಹೋಗಿದ್ರು ಸೋಮಂದೋಡಿ ಬರೀಬೇಕಾದ್ರೆ ಈ ಭೈರಪ್ಪನವರು ಕ್ಷೇತ್ರ ಕಾರ್ಯ ಮಾಡ್ತಾರಲ್ಲ ಹಾಗೆ ಮಾಡಿದ್ರು ಕೂಡ ಒಳಗೆ ಹಟ್ಟಿ ಒಳಗೆ ಏನ್ ನಡೀತದೆ, ಮಾಂಸವನ್ನ ಹೇಗೆ ಅದನ್ನು ಒಣಗ ಹಾಕ್ತಾರೆ, ಒಂದು ಮಾಂಸವನ್ನ ಶೇಖರಣೆ ಮಾಡೋದಕ್ಕಿಂತ ಮೊದಲು ಹೇಗೆ ಒಣಗಾಕ್ತಾರೆ, ಅದನ್ನ ಒಣಗಿಸ್ತಾರೆ ಬಿಸಿಲಲ್ಲಿ, ಅದನ್ನ ಹೇಗೆ ತಿಂತಾರೆ, ಅದನ್ನ ನೋವುಗಳು. ಕಡ್ಲೆಕಾಯಿಯನ್ನು ತಂದ್ಬಿಟ್ಟು ಈ ಎಲ್ಲ ರಾಶಿ ಕಡ್ಲೆಕಾಯಿ ಎಲ್ಲ ತಿಂದು ಹೋಗ್ಬಿಟ್ಟು ಅದು ಏನು ಗೊತ್ತಿಲ್ಲದಂಗೆ ನೆಲದಲ್ಲಿ ಇವೆಲ್ಲ ಡೀಟೇಲ್ಸ್ ಇನ್ಫಾರ್ಮೇಶನ್ ಇಂದ ಬರವಲ್ಲ, ನಾವು ಬದುಕಿ ಒಳಗೆ ಇರ್ತೀವಲ್ಲ ಆ ಡೀಟೇಲ್ಸ್ ಬೇಕು. ಬರಿಬಾರ್ದು ಅಂತ ನಾನು ಹೇಳಲ್ಲ, ಬರಿಬೇಕು. ಪೊಲಿಟಿಕಲ್ ಕ್ವಶನ್ ಏನಂದ್ರೆ ನೀವು ಖಂಡಿತ ಬರಿಬಾರ್ದು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಡಿ.ಪಿ. ಬಸವರಾಜ್ ಇವರು ಅನುಪಮ ಹೇಳಿದ್ರು ಜೈವಿಕ ಸಂವೇದನೆ ಒಂದಿರುತ್ತೆ, ಪುರುಷರಿಗೂ ಇರುತ್ತೆ, ಮಹಿಳೆಗೂ ಇರುತ್ತೆ, ಬುದ್ಧಿ ಇರೋ ಎರಡಿಗೂ ಇರುತ್ತೆ ಅಂತ ಇದ್ರು. ಅಥವಾ ಇವನ್ ಪ್ರಾಣಿಗಳಿಗೂ ಇರುತ್ತೆ. ಅವಕ್ಕೇನು ಐಡೆಂಟಿಫೈ ಹುಟ್ಟಿದ ತಕ್ಷಣ ಅದಂತ ಕರುವನ್ನ ನೀವು ಬೇರೆ ಮಾಡಿದ್ರೆ ಅದು ವರ್ತನೆ ಬೇರೆ. ಅದು ದೈಹಿಕ ಸಂವೇದನೆ ಇದೆಯಲ್ಲ, ಅದು ಲಿಂಗದಿಂದ ನಿರ್ಧಾರ ಆಗುತ್ತೆ ಅಂತ ಮನುಷ್ಯ ಸಮಾಜ ನಿರ್ಧಾರ ಮಾಡಿದೆ. ಅಲ್ಲಿ ಕೆಲವರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾ ಇರಬಾರ್ದು ಅನ್ನೋದು ನಾನು ಈಗ ಹೆಣ್ಣು ಹೇಳಿ ಗಂಡು ಬರೀತಾನೆ ಅಂತಂದ್ರೆ ಈಗ ನಮಗಾಗಿರೋ ಕಂಡೀಷನ್ ಅಲ್ಲಿ ಹೆಣ್ಣು ತನಗೆ ಅನ್ಸಿದ್ರೆ ಎಷ್ಟು ಮಟ್ಟಿಗೆ ಹೇಳಬಹುದು ನಿಜವಾದ ಎಕ್ಸ್ಪ್ರೆಷನ್ ಅದು ಇದು ಕೇವಲ ಎಕ್ಸ್ಪೀರಿಯನ್ಸ್ ಪ್ರಶ್ನೆ ಅಲ್ಲ, ಸಾಹಿತ್ಯದ ಬಗ್ಗೆ ಆದರೆ ಅದನ್ನ ಎಕ್ಸ್ಪೀರಿಯನ್ಸ್ ಅನ್ನ ಎಷ್ಟು ಅಥೆಂಟಿಕ್ ಆಗಿ ರಿಯಲಿಸ್ಟಿಕ್ ಆಗಿ ಎಕ್ಸ್ಪ್ರೆಸ್ ಮಾಡಿದ್ರು ಆ ಭಾಷೆಯಲ್ಲಿ ಅದನ್ನು ಕೇಳ್ತಾ ಇಲ್ಲ. ಈಗ ಪುರುಷ ಸಮಾಜ ಮಹಿಳೆಗೆ ಹೇಳುವುದನ್ನ ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಕ್ ತಯಾರಿದೆ ಅಂತ ಯಾಕಂದ್ರೆ ಎಷ್ಟೋ ಸಲ ಭಯಾನಕವಾಗಿ ಆಘಾತಕರ ಅಂತ ಹೇಳಲ್ಲ, ಅದಕ್ಕಿಂತ ಭಯಾನಕವಾಗಿರುತ್ತೆ. ಕೆಲವು ಈಗ ದಲಿತರು ಬರೆಯಕ್ಕೆ ಶುರು ಮಾಡೋದಕ್ಕೆ ಯಾಕೆ ನಮ್ಗೆಲ್ಲ ಆಘಾತ ಆಗಿ ನಿದ್ದೆ ಕೆಟ್ಟು ಮರಾಠಿ ದಲಿತ ನನ್ನ ಕುಟುಂಬ ಓದಲ್ಲ ಕತೆ ಬಗ್ಗೆ ಹೇಳಿದ್ರು ಅಂದ್ರೆ ನಮ್ ಸ್ವಲ್ಪ ಮುಜುಗರ ಆಯ್ತು. ಅಂದ್ರೆ ನಮ್ಮ ಸಹಸ್ರದವರು ಅಲ್ಲದೆ ಇದ್ದವ್ರು ಓದ್ಲಿ ಅಂತ ಆಸೆ ಆಗುತ್ತೆ. ಆದ್ರೆ ನನ್ನ ಕುಟುಂಬದವರು, ನನ್ನ ಗಂಡ, ನನ್ನ ಮಕ್ಕಳು ಅಥವಾ ನನ್ನ ಸಂಬಂಧಿಗಳು, ನನ್ನ ಅಣ್ಣ ತಮ್ಮಂದಿರು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನ ಓದದೇ ಇದ್ರೆ ಬೆಟರ್ ಅಂತ ನಾವು ಅಲ್ಲ, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿರೋದಿಲ್ಲ ಮೇಡಮ್, ಅದು ಇಂಪರ್ಸನಲ್ ಮಾಡಿದಾಗ ಅದು ನಿಜವಾದಂಥ ಕೃತಿ ಅಂತ ಅನಿಸ್ಕೊಡ್ತದೆ. ಹೌ ಬೆಸ್ಟ್ ಯು ಆರ್ ಏಬಲ್ ಟು ಇಂಪರ್ಸನಲೈಸ್, ನಂದಾಗಬೇಕು ಅನುಭವ ಅದು ಇಂಪರ್ಸನಲ್ ಮಾಡ್ಕೋಬೇಕು. ಹಾಗೆ ಥ್ಯಾಂಕ್ ಯು. ಸೊ ಲೆಟ್ ಅಸ್ let us go back to the previous question. Is it better? Because I would like to very curiously ask Damodar. Yes, how do you conceive, and how did you conceive the story while you are writing so many stories, and you have written the stories and sent to the competitions, and how you conceived? So what is the process of convincing story, or where does the story exist? So that, yes. ಕಥೆಗಳು ಓದುವುದು ಹೇಗೆ? ಕಥೆಗಳು ಒಂದೇ ಒಂದು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅನ್ಕೊಂಡಿದ್ದೀನಿ ನಾನು. ಅದನ್ನ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಭಾಷೆಯ ಶೇಡ್ಗಳಿಂದ ಬಂದಿರೋದ್ರಿಂದ ಅದನ್ನ ಈಗ ನಾವು ಚರ್ಚೆ ಮಾಡಿದ್ರೆ ಅನುಕೂಲ ಅಂತಂದು ಅನಿಸಿದ್ರಿಂದ ಈ ಪ್ರಶ್ನೆಯನ್ನು ನಾನು ಎತ್ತೇನೆ. ಈಗ ಒಂದು ಪ್ರದೇಶದಿಂದ ಬಂದವರು ಆ ಪ್ರದೇಶದ ಸಂಸ್ಕೃತಿ ಕನ್ನಡವೇ ಆದರೂ ಕೂಡ ಅದಕ್ಕೊಂದು ಸೊಗಡಿರುತ್ತೆ, ಅದರ ನಾದಮಯತೆ ಇರುತ್ತೆ, ಅದರ ಲಯ ಇರ್ತದೆ. ಇದನ್ನೆಲ್ಲ ಹಿಡಿದು ಕಥೆಯನ್ನು ಬರೀತಾರೆ. ಇಲ್ಲಿ ಬಂದಿರೋರು ದೇವು ಹೇಳಿದಾಗೆ 28 ಜಿಲ್ಲೆಗಳಿಂದನೂ ಕಥೆಗಳು ಬಂದಿದ್ವು ಅಂದಾಗ 28 ಶೇಡ್ ಇರುತ್ತೆ ಭಾಷೆಗೆ, 28 ಸೊಗಡು ಇರುತ್ತೆ. ಇದನ್ನು ಕನ್ನಡ ಪರಂಪರೆ ಮಾಡ್ಕೊಂಡ್ಬಂದಿದೆ. ನಾವು ಹೊಸದಾಗಿ ಇವತ್ತು ಇದನ್ನು ನಾವು ಬಳಸ್ತಾ ಇಲ್ಲ, ಒಂದು ಪ್ರಾದೇಶಿಕ ಭಾಷೆಯನ್ನು ಬಳಸ್ತಾ ಇಲ್ಲ. ಆದರೆ ಯಾವ ಪ್ರಮಾಣದಲ್ಲಿ ಬಳಸಬೇಕು, ಪ್ರಾದೇಶಿಕ ಶಬ್ದಗಳನ್ನು ಯಾವ ಪ್ರಮಾಣದಲ್ಲಿ ನಾವು ಬಳಸಬೇಕು. ಸುಮ್ಮನೆ ಒಂದು ಉದಾಹರಣೆಯನ್ನು ಕ್ಲಾರಿಫೈ ಮಾಡೋಕ್ಕೆ ಹೇಳ್ತೀನಿ. ಚನ್ನಣ್ಣ ವಾಲಿಕಾರ ಒಂದು ಕೃತಿಯನ್ನು ರಚಿಸಿದರು, ಸಂಪೂರ್ಣ ಬೇನ್ಯ.
ಸಂಪೂರ್ಣ ಗುಲ್ಬರ್ಗ ಭಾಷೆಯಲ್ಲಿ. ಅದು ಕನ್ನಡಕ್ಕೆ ಕಮ್ಯುನಿಕೇಟೇ ಆಗಲಿಲ್ಲ. ಎಲ್ಲರೂ ಪ್ರಯತ್ನ ಪಟ್ಟರು, ಓದೋಕ್ಕೆ ಪ್ರಯತ್ನ ಪಟ್ಟು ಕೈ ಬಿಟ್ಟರು. ಅದೇ ದೇವನೂರು ಮಹಾದೇವ ಕುಸುಮ ಬಾಲೆ ಬರೆದಾಗ ಅದನ್ನು ಕನ್ನಡಕ್ಕೆ ಅನುವಾದಿಸಿ ಅಂತ ತಮಾಷೆ ಮಾಡಿದರು ಪಾಟೀಲರು, ಚಂಪಾ ತಮಾಷೆ ಮಾಡಿದರೂ ಕೂಡ ಅದು ಇಡೀ ಕನ್ನಡ ನಾಡಿಗೆ ಮುಟ್ತದೆ. ಅದರ ಸೊಗಡು, ಅದರ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸು ಎಲ್ಲ ಡೀಟೇಲ್ಸು ಮುಟ್ತದೆ. ಅಂದರೆ ಇಲ್ಲಿ ಅದೇ ಮುಟ್ಲಿಲ್ಲ. ಅದೇ ಪ್ರಶ್ನೆಯನ್ನು ನಾನೀಗ ಎತ್ತಿ ಈಗ ಬೇರೆ ಬೇರೆ ಕಡೆಯಿಂದ ಬಂದವರು ಎಲ್ಲರೂ ಇರೋದ್ರಿಂದ ಕೇಳ್ತಾ ಇದ್ದೆ, ಯಾವ ಪ್ರಮಾಣದಲ್ಲಿ ನಾವು ಪ್ರಾದೇಶಿಕ ಭಾಷೆಯ ಸೊಗಡನ್ನು ಒಂದು ಕೃತಿ ಒಳಗೆ ತರಬೇಕು, ಇದು ನನ್ನ ಪ್ರಶ್ನೆ. ಅಲ್ಲಲ್ಲ ಬಸವರಾಜ್, ದ ಬೇಸಿಕ್ ಫಿಲಸಾಫಿಕಲ್ ಕ್ವಶನ್ ಈಸ್ ಯು ಕಂಪೇರ್ಡ್ ಚಂದಣ್ಣ ವಾಲೇಕರ್ ಬರೆದದ್ದು ಮತ್ತು ದ್ಯಾವನೂರು ಬರೆದದ್ದು. ದ್ಯಾವನೂರು ಕೃತಿ ಕನ್ನಡಕ್ಕೆ ತಲುಪ್ತು ಅಂತ ಹೇಳ್ತಾ ಇದ್ದೀರಾ, ಚಂದಣ್ಣ ವಾಲೇಕರ್ ಎಷ್ಟು ಮಾಡಿದ್ರು ತಲುಪಲಿಲ್ಲ. ವಾಟ್ ಇಸ್ ದ ರೀಸನ್? ನನಗನ್ಸೋ ಮಟ್ಟಿಗೆ ಒಂದು ಗುಲ್ಬರ್ಗ ಭಾಷೆ ಕಮ್ಯುನಿಕೇಟ್ ಆಗಲಿಲ್ಲ. ಅದರಲ್ಲಿ ಕಮ್ಯುನಿಕೇಟ್ ಆಗಲಿಲ್ಲ, ಕಮ್ಯುನಿಕೇಟ್ ಮಾಡಲಿಕ್ಕಾಗಲಿಲ್ಲ. ಬರೀ ಭಾಷೆ ಬರೀ ಭಾಷೆಯ ಪ್ರಶ್ನೆ ಅಲ್ಲ ಅದು. ಅದರಲ್ಲಿರುವ ಇವ್ರು ಏನು ಮಾಡಿದರು ದೇವನೂರು ಮಹಾದೇವ ಅಂದರೆ ಸಾಹಿತ್ಯದ ಎಲ್ಲ ಪರಿಕರಗಳನ್ನು ಬಳಸ್ಕೊಂಡು ಅದರ ಜೊತೆಗೆ ಆ ನಂಜನಗೂಡು ಭಾಷೆಯ ನಾದಮಯತೆಯನ್ನು ಬಳಸ್ಕೊಂಡ್ರು. ಆಮೇಲೆ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಕೂಡ ಇದೆ. ಅಲ್ಲಿಯ ಈ ಮಂಟೇಸ್ವಾಮಿ ಇದರಲ್ಲಿ ಜ್ಯೋತಂಗಳು ಬರೋದು ಅಂಥವು ಎಲ್ಲವನ್ನು ಈಗಾಗಲೇ ಸ್ವಲ್ಪ ಮಟ್ಟಿಗೆ ಪರಿಚಿತವಾಗಿರುವಂಥ ಇದನ್ನು ಬಳಸ್ಕೊಂಡ್ರು. ಆದ್ದರಿಂದ ಅದು ಕಮ್ಯುನಿಕೇಟ್ ಆಯಿತು. ವಾಲೇಕಾರರದ್ದು ಕಮ್ಯುನಿಕೇಟ್ ಆಗದೆ ಇರೋದಕ್ಕೆ ಇದು ಬಹುಶಃ ಕಾರಣ ಇರ್ಬೋದು. ಭಾಷೆ ಕಾರಣ ಅಂತ ನಾನು ಒಪ್ಪಲ್ಲ. ಯಾಕಂದ್ರೆ ವಿಮರ್ಶೆಯ ಪೊಲಿಟಿಕ್ಸ್ ಇದೆ, ಕ್ಲಿಯರ್ ಬೇಡ. ಏನಂದ್ರೆ ದೇವನೂರು ಮಹಾದೇವ ಬರೆದಿದ್ದರಿಂದ ಅದು ಒಳ್ಳೆ ಕೃತಿ. ನಾನು ಒಂದೇ ಇಷ್ಟು ಹೆಚ್ಚು ಸಲ ಓದಿದ್ದೀನಿ ಕುಸುಮ ಬಾಲೆ. ಈ ಚನ್ನಣ್ಣ ವಾಲಿಕಾರ ಯಾರಿಗೂ ಅರ್ಥ ಆಗದೆ ಇರೋ ಥರ, ನಾನು ಅದೇ ಪ್ರದೇಶದಲ್ಲೇ ಅರ್ಥ ಆಗದೆ ಇರೋ ಥರ ಕನ್ನಡದ ಬರೆದಿರಕ್ಕೆ ಸಾಧ್ಯ ಇದೆ. ಪಕಾರ ಕೂಡ ಅದೇ ಥರದ ಒಂದು ಪ್ರಯತ್ನ ಸಿದ್ಧಯ್ಯ ಆಮೇಲೆ ನಿಸರ್ಗ ಸುರಪುರದ ಕಥೆಗೆ ಇವರು ಚಮ್ಮಣ್ಣ ಅಮರ್ಚಿಂತ ಅವರು ಅದೇ ಕಾದಂಬರಿ, ಅದು ಕೂಡ ಕುಸುಮ ಬಾಲೆ ಅಷ್ಟೇ ಚೆನ್ನಾಗಿದೆ ನನ್ನ ಪ್ರಕಾರ. ಯಾಕೆ ಯಾರು ಅದನ್ನ ಡಿಸ್ಕಸ್ ಮಾಡಿದೆ. ಇದು ಬರೀ ಭಾಷಾ ಒಂದೇ ಅಲ್ಲ, ಕನ್ನಡ ವಿಮರ್ಶೆಯ ರಾಜಕಾರಣ. ಸರು ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಚನ್ನಣ್ಣವ್ರು ಬರೆದಿದ್ದಾರಲ್ವ ಸರ್, ಅಂದರೆ ದೇವನೂರು ಬರೆಯುವ ಕಾಲಕ್ಕೆ ಆತ ಆಲೋಚನೆ ಮಾಡಿರುವ ಕ್ರಮ ಒಂದಿದೆ. ಅದು ಆಲೋಚನೆ ಕ್ರಮ ಯಾವುದು ಅಂತ ವಿವರಿಸ್ಬೋದು. ಅದು ಆದರೆ ಇವರು ಚರಣ ವಾಲಿಕರ್ ಬರೆದ್ರಲ್ವಾ, ಬರೆದಾಗ ಅದು ದಲಿತ ವಸ್ತು ಇರ್ಬೋದು, ಆದರೆ ದಲಿತರ ಸಂವೇದನೆ ಅಂತ ಕರಿತೀವಲ್ವಾ, ಆ ಸಂವೇದನೆ ದಲಿತರ ಕಲ್ಚರು ಅವರ ಪೇನನ್ನು ಹಿಡಿಬೇಕು ಅನ್ನುವ ಯಾವ ಆಶಯ ಅದರಲ್ಲಿ ಇರಲಿಲ್ಲ. ಈ ಚಂಪು ಇತ್ತಲ್ವಾ, ಅವ್ರು ಕನ್ನಡ ಮೇಷ್ಟ್ರು. ಚಂಪು ಅವರು ಓದ್ತಾ ಇರೋದ್ರಿಂದ ಹೈದರಾಬಾದ್ ಕರ್ನಾಟಕದ ಆಡು ಮಾತನ್ನು ಚಂಪು ಶೈಲಿಯಲ್ಲಿ ಬರೆಯುವುದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಅದು ಅಷ್ಟರ ಮಟ್ಟಿಗೆ ಯಾಕೆ ನಾನೇ ಆ ಪ್ರದೇಶದಲ್ಲಿ ಇದ್ದರೂ ಪಂಪಂದು ಓದ್ತೀನಿ, ಆದರೆ ಚನ್ನಣ್ಣ ವಾಲ್ಕರ್ನ ಕಷ್ಟ ಆಗ್ತದೆ. ಯಾಕೆಂದರೆ ಅಲ್ಲಿ ಪಾಸ್ಗಳು ಬೇಕಲ್ವಾ, ಒಂದು ಪದ ಇದು, ಆ ಪದಕ್ಕೊಂದು ಪಾಸ್ ಇರುತ್ತಲ್ಲ, ಆ ಥರ ಚನ್ನಣ್ಣ ವಾಲಿಕರಂದು ಕಷ್ಟ ಆಯಿತು. ನಾನು ಭಾಳ ಪ್ರಯತ್ನ ಪಟ್ಟು ದೇವನೂರು ಮಹಾದೇವರು ಕೂಡ ಅವರು ಎದೆಗೆ ಬಿದ್ದಕ್ಷರ ಕೃತಿಯಲ್ಲಿ ಹೇಳಿದ್ದಾರೆ ಅವ್ರ ಭಾಷೆ ಬಗ್ಗೆ. ಅಂದರೆ ನನ್ನ ಭಾಷೆ ಇದೆ ಅಲ್ವಾ, ನನ್ನ ಭಾಷೆಯನ್ನು ನಾನು ಅದನ್ನು ಆಡು ಮಾತನ್ನು ಯಥಾವತ್ತಾಗಿ ಇಟ್ಟಿಲ್ಲ, ಅದನ್ನು ಸಾಹಿತ್ಯಿಕವಾಗಿ ನಾನು ಮತ್ತು ಕಾವ್ಯಾತ್ಮಕವಾಗಿ ಅದನ್ನು ಏನು ಮಾಡಿದ್ದೀನಿ, ಸ್ಟ್ರಕ್ಚರ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳ್ತಾರೆ ಪಂಪನ ಕಾಲಕ್ಕೆ, ಪಂಪ ಬರೆದ್ರಲ್ವ, ಪಂಪನ ಕಾಲಕ್ಕೆ ಅದೇ ಮಾತಾಡ್ತಿದ್ರ, ಅದೇ ಮಾತು ಆಡ್ತಿರ್ಲಿಲ್ಲ. ಆದರೆ ಪಂಪ ಆಡುವ ಆ ಮಾತುಗಳನ್ನು ಚಂಪಿಗೆ ಬೇಕಾದ ರೀತಿಯಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಮಾದೇವ್.
ಈ ಮಾತು ಕರೆಕ್ಟ್ ಇತ್ತು ಅಂತ. ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಬಟ್ ನನ್ನ ಪಾಯಿಂಟ್ ಏನಂದ್ರೆ ಸಣ್ಣದಿದೆ. ಇಲ್ಲ, ಅದೇ ಜಾಸ್ತಿ ಇದೆ. ಈಗ ಜಂಬಣ್ಣ ಅಮರಚಿಂತ ಅವರ ಕಾದಂಬರಿ ಅಂತಲೂ ನೀವು ಹೇಳ್ತಾ ಇರೋದು ಎಲ್ಲದಕ್ಕೂ ಕ್ವಾಲಿಫೈ ಆಗಿದೆ. ಅದು ಕೊರಚರ ಬಗ್ಗೆ ಇರೋಂಥ ಕಾದಂಬರಿ. ಅದು ಬೇರೆ ಕಾದಂಬರಿಗಳ ಬಗ್ಗೆ ಚರ್ಚೆ ಮಾಡೋಷ್ಟು ಯಾಕೆ ಮಾಡಲಿಲ್ಲ? ಕಮ್ಯುನಿಕೇಶನ್ ಆಗಲ್ಲ ಅನ್ನೋದು ನಾನು ಒಪ್ಪಲ್ಲ. ದಟ್ ಈಸ್ ದಿ ಪಾಯಿಂಟ್ ಅಷ್ಟೇ. ಈಗ ಮಹಾದೇವ ಅಥವಾ ಯಾವುದೇ ಈಗ ದಕ್ಷಿಣ ಕನ್ನಡದವರ ಕನ್ನಡವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ, ಬೆಳಗಾವಿಯ ನಿಸರ್ಗ ಕನ್ನಡವನ್ನು ನಾವು ಅರ್ಥ ಮಾಡ್ಕೊಳ್ತೀವಿ, ಕುಸುಮ ಬಾಲೆ ಅರ್ಥ ಮಾಡ್ಕೊಳ್ತೀವಿ. ಯಾರೋ ಒಬ್ಬರದ್ದು ಅರ್ಥ ಆಗಲ್ಲ ಅಂದರೆ ಅಲ್ಲಿ ರಾಜಕಾರಣ ಇದೆ. ಮತ್ತೆ ಎಷ್ಟೋ ಪುಸ್ತಕಗಳು ಬರೆದಿದ್ದಾರಲ್ಲ, ಪಂಪ ಭಾರತದ ಬಗ್ಗೆನೇ ಎಷ್ಟು ಪುಸ್ತಕಗಳಿವೆ ಕನ್ನಡದಲ್ಲಿ. ಸೊ ಅದಕ್ಕೆ ಅಂದರೆ ಅದು ಎಲ್ಲೋ ಹೋಗ್ಬಿಡುತ್ತದೆ ಚರ್ಚೆ. ವಿಮರ್ಶೆಯ ರಾಜಕಾರಣ ಇದೆಯಲ್ಲ, ಅದು ಈ ಚರ್ಚೆಯಿಂದ ಹೊರತುಪಡಿಸ್ಬೇಕು ನಾವು. ನಾನು ಹಿಂದಿನ ಒಂದು ಜನರೇಷನ್ ಸಾಕಷ್ಟು ಬದಲಾವಣೆಗಳು ಬಂದಿದೆ. ಯಾಕಂದ್ರೆ ಈಗಿನ ಭಾವಗಳನ್ನ ಕಟ್ಟಿಕೊಡೋ ರೀತಿಯಲ್ಲಿ ವೈಡ್ ಆಗಿರುವಂತಹ ರೇಂಜ್ ಇರೋದ್ರಿಂದ ಕ್ಯಾನ್ವಾಸ್ ಇಸ್ ಈಸಿ. ಈಗ ನಾನು ಏನು ಹೇಳಲಿಕ್ಕೆ ಬಯಸ್ತೇನೆ ಅಂದರೆ ಈ ಚರ್ಚೆಗಳಿದೆಯಲ್ಲ, ಇದು ಸುಮಾರು ಕಾಲದಿಂದ ನಡ್ಕೊಂಡು ಬಂದಿರುವ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚರ್ಚೆಗಳಿವೆ. ಸಾಮಾಜಿಕ ಆಯಾಮಗಳನ್ನು ಇಟ್ಕೊಂಡ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚರ್ಚೆಗಳು. ನನಗೆ ಅಲ್ಲಿಂದ ಮುಂದೆ ಗತದಿಂದ ವರ್ತಮಾನಕ್ಕೆ ಬಂದು ಶ್ರೀಧರ್ ಬಳಿಗಾರ್ ಅವರು ಕೇಳಿದರು, ನೀವು ಕಥೆ ಬರೆಯಲು ಮಾಡಿದ ಪ್ರೇರಣೆ ಮತ್ತು ನಿಮ್ಮ ಇಂಡಿವಿಜುವಲ್ ಅಲ್ಲಿಂದ ನಂತರದ ಜನ್ರೇಷನ್ನಿನ ರೈಟರ್ ಆ ಕಾಲದವ್ರು ಇದ್ದೀರಿ, ಬಟ್ ಬೇರೆಯವರು ಕೂಡ ಮಾತಾಡಲಿ ಅನ್ನೋ ಕಾರಣಕ್ಕಾಗಿ ಅವರದ್ದು ಕೂಡ ಒಂದು ಸೇ ಇರಲಿ, ಅವರ ಕಥೆಗಳ ರಚನೆಗೆ ಸಂಬಂಧಪಟ್ಟಂಗೆ, ಸ್ಪರ್ಧೆಯಲ್ಲಿ ಭಾಗವಹಿಸುವ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ಮಾತುಗಳನ್ನ ಶೇರ್ ಮಾಡ್ಬೋದು ಅಂತ ಅನಿಸ್ತದೆ. ಏನಂದ್ರೆ ಕಥೆಗಳು ಇರ್ತವೆ, ಇದ್ದ ಕಥೆಯನ್ನ ನಾವು ನೆರೇಟ್ ಮಾಡಿ ಹೇಳ್ತೇವೆ, ಅಥವಾ ಹೊಸದಾಗಿ ಜಗತ್ತಿನಲ್ಲೇ ಹೊಸ ಕಥೆಯನ್ನ ಸೃಷ್ಟಿ ಮಾಡ್ತೀವೋ, ಅಥವಾ ಕಥೆ ಎಲ್ಲ ಕಡೆ ಇದ್ದೇವೆ, ನಾವು ಆ ಕಥೆಯನ್ನ ನಮ್ಮ ನಿರೂಪಣೆಯಲ್ಲಿ ಅದನ್ನ ಕಟ್ಟಿಕೊಡ್ತೇವೆ. ಸೊ ವೆದರ್ ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಆಲ್ ಟುಗೆದರ್ ಎ ನ್ಯೂ ಸ್ಟೋರಿ, or whether you would like to find out, discover the story already existing and you knit it and you organize it and present it. So there are these questions. ಈ ಬಗ್ಗೆ ನಾನು ಕೇಶವ ಮಾಡಿದವ್ರು ಹೇಳಿದ್ರಲ್ಲ, ನಂದು ಅದೇ ಮೆಥಡು. ಅಂದರೆ ಒಂದು ಕತೆ ನನಗೆ ಇರಬೇಕು ಅಂದರೆ ಎಷ್ಟೋ ವರ್ಷಗಳಿಂದ ನನ್ನ ಒಳಗಡೆ ಇರುತ್ತೆ, ಮತ್ತು ಅದಕ್ಕೆ ನಾನು ಒಂದು ಸ್ವಲ್ಪ ಕಲ್ಪನೆ ಸೇರಿಸ್ಬೋದು, ಅದನ್ನ ಈ ಕಾಲಕ್ಕೆ ಸರಿ ಹೋಗೋ ಹಾಗೆ ಏನಾದ್ರು ಮಾಡ್ಬೋದು. ಅಲ್ಲ, ಕತೆ ತಲೆಯೊಳಗಿರುತ್ತೆ ಆದರೆ ನಾನು ಮತ್ತು ಸರ್ ಹೇಳಿದ್ರಲ್ಲ, ಕತೆಯ ಕೊನೆ ಡಿಸೈಡ್ ಮಾಡ್ಕೊಂಡು, ನನಗೆ ಕತೆ ಕೊನೆ ಡಿಸೈಡ್ ಮಾಡ್ಕೊಂಡು ನಾನು ಯಾವತ್ತೂ ಬರೆಯಲ್ಲ. ಕತೆ ಬರೆಯೋಕ್ಕೆ ಶುರು ಮಾಡ್ತೀನಿ, ಆಮೇಲೆ ಆ ಕತೆ ಹೋಗುತ್ತೆ. ಅದು ನನಗೆ ಆಗಲ್ಲ ಅದು. ಮತ್ತು ನಾನು ಎಲ್ಲ ಕತೆಗಳಲ್ಲೂ ಒಂದು ಸ್ವಲ್ಪ ಮಟ್ಟಿಗಾದರೂ ನನ್ನ ಅನುಭವ ಇದ್ದೇ ಇರುತ್ತೆ, ನನ್ನ ಬದುಕಿನ ತುಣುಕಿ ಆಗಿರುತ್ತೆ. I categorize stories into two types. One is plot driven, another is character driven. I prefer character driven stories. Each and every person I meet, if I feel they're special, something attracts about them, that person keeps growing in me as character for years. May not be just immediately. Today I saw a person, then tomorrow it won't happen a story. And at the end of the story, there will be some kind of transformation in that character. So that excites me about writing a story. So that's how I write stories. You mean that the characters are there, you are characterizing? Yes, I add things to make it a story and so characters are readily available and you are going to characterize, you are adding something, I bring in some so that you are making that character yours. Yes, yeah. The transformation at the end of the story in that character, that drives me to write the story. Thank you. ನನ್ನ ಮಟ್ಟಿಗೆ ನಾನು ಭಾಳ ಇತ್ತೀಚೆಗೆ ಬರಿತಾ ಇರೋಳು, ಇಲ್ಲಿರೋರೆಲ್ಲ ಸ್ವಲ್ಪ ಹಿಂದಿನ ಕಥೆಗಾರ ಅಂತ ಅನ್ಕೋತೀನಿ. ನಾನು ಇತ್ತೀಚೆಗೆ ಬರಿತಾ ಇರೋದ್ರಿಂದ ನನಗನ್ಸೋದು ನನ್ನ ಅನುಭವಗಳೇ ನನ್ನ ಕಥೆಗಳಾಗಿದೆ. ಅದರಲ್ಲಿ ನೀವು ಹೇಳ್ದಂಗೆ ಎಷ್ಟು ಸ್ಪೆಷಲಾಗಿ ನಾನು ನೆರೇಟ್ ಮಾಡ್ತೀನಿ, ನನ್ನ ಕಥೆನ ನಾನು ಎಷ್ಟು ಸ್ಪೆಷಲಾಗಿ ನೆರೇಟ್ ಮಾಡ್ತೀನಿ. ಯಾರಾದರೂ ಓದಿದವರು ಇದು ನಂದಿನಿ ಕತೆ ಅಂತೇಳ್ಬಿಟ್ಟು ಹೇಳೋಷ್ಟು ಒಂದು ಶೈಲಿನ ನಂಗೆ ಸಿಕ್ಕಿದ್ರೆ ಸಿಕ್ಕೋ ಹಾಗೆ ಅಲ್ಲಿವರೆಗೂ ರೀಚ್ ಆಗುತ್ತೆ. ಆಮೇಲೆ ನನಗೆ ಕತೆ ಆರಂಭ ಮೊದಲಿಗೆ ಹೊಳೆಯುತ್ತೆ, ನನಗೆ ಸ್ಟ್ರಕ್ಚರ್ ಏನೂ ಇರೋದಿಲ್ಲ ಯಾವತ್ತಿಗೂ.
ಸ್ಟ್ರಕ್ಚರ್ ಇರೋದೇ ಇಲ್ಲ. ಕತೆ ಆರಂಭ ಮೊದಲು ಸಾಲು ಹೊಳೆಯುತ್ತೆ, ಹೊಳಿದ್ರೆ ಮಾತ್ರ ನಾನು ಬರೀಬಲ್ಲೆ ಅಷ್ಟೇ. ಕತೆ ಮೊದಲು ಸಾಲು ಹೊಳಿದೆ ನನ್ನಿಂದ ಒಂದು ಅಕ್ಷರನೂ ಸಹ ಮುಂದೆ ಹೋಗಲ್ಲ. ಕಥಾ ಬೀಜ ಹುಟ್ಟೋದು ನನ್ನ ಮೊದಲನೇ ಸಾಲಿಂದ. ಇವನ್ ನನ್ನ ಪೊಯೆಟ್ರಿ ಕೂಡ ಅಷ್ಟೇ, ಮೊದಲ ಸಾಲು ಹೊಳಿದ್ರೆ ಅದ್ರ ಪಾಡ್ಗೆ ಅದು ಮುಂದಕ್ಕೆ ಹೋಗುತ್ತೆ ಟು ದ ಎಂಡ್. ನಾನು ಅದನ್ನೇನು ತುಂಬ ತಿದ್ದಕ್ಕೆ ತುಂಬ ಕಷ್ಟಪಡೋಕ್ಕೆ ಏನು ಹೋಗಲ್ಲ. ಕತೆ ಮೊದಲ ಸಾಲು ಹುಟ್ಟಿದ್ರೆ ಅದರೊಳಗೆ ಆ ಸಾಲಲ್ಲೇ ಬೀಜ ಇರುತ್ತೆ, ಅದು ಬೆಳೆಸ್ಕೊಂಡು ಹೋಗುತ್ತೆ ಎಲ್ಲಿಗೆ ತಲುಪಬೇಕು ಅಲ್ಲಿಗೆ. ಆ ಮೊದಲ ಸಲ ನಿಮ್ದು ತೀರಾ ಖಾಸಗಿಯಾದಂಥ ಚರಿತ್ರಾತ್ಮಕವಾದಂಥ ಅನುಭವದ ಒಂದು ಸಾಲ. ಹೌದು ಸರ್. ಲೇಟರ್ ಆನ್ ಯು ಆರ್ ಗೋಯಿಂಗ್ ಟು ಅಂದರೆ ನನ್ನ ಇಷ್ಟು ವರ್ಷದ ಅನುಭವಗಳು ಅಥವಾ ನಾನು ಮೀಟ್ ಮಾಡಿರೋ ಪರ್ಸನ್ಸು ಅಥವಾ ಒಂದು ಸಂಗತಿ ಈ ಥರದ್ದೆಲ್ಲ ಅದನ್ನು ನನಗೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರೋದು ಅಥವಾ ಹರ್ಟ್ ಆಗಿರೋದು ಅಥವಾ ಎಂಥದ್ದಾದ್ರೂ ಒಂದು ಸಂಗತಿಗಳು ತುಂಬ ಡೀಪಾಗಿ ನನಗೆ ತಾಕಿರೋವಂಥ ವಿಷಯ ನನ್ನಲ್ಲಿ ಇದ್ದೇ ಇರುತ್ತೆ, ಎಲ್ರಿಗೂ ಇದ್ದೇ ಇರುತ್ತೆ. ಅದರ ಮೊದಲ ಸಾಲು ಎಷ್ಟು ಎಫೆಕ್ಟಿವ್ ಆಗಿ ನನ್ನೊಳಗೆ ಹುಟ್ಟುತ್ತೆ ಅನ್ನೋದು. ಸರ್ ಹೇಳಿದ್ರಲ್ಲ ಕೊನೆ ಸಾಲು ಹುಟ್ಟುತ್ತೆ ಅಂತ, ನನಗೆ ಮೊದಲ ಸಾಲು ಹುಟ್ಟಬೇಕು. ಒಂದು ರೀತಿಯಲ್ಲಿ ಹೀಗೆ ಹೇಳ್ಬೋದಾ, ಆತ್ಮಚರಿತ್ರೆಯಾಗಿ ಹುಟ್ಟಿದಂಥ ಒಂದು ಅನುಭವ ತನ್ನಲ್ಲಿ ಒಂದು ಸಮುದಾಯದ ಚರಿತ್ರೆಯಾಗಿ ಪ್ರಕಟವಾಗ್ತದೆ. ಹೌದು, ನನ್ನ ಕಥೆಗಳೆಲ್ಲವೂ ನನ್ನ ಆತ್ಮಚರಿತ್ರೆ ಅಂತ ನಾನು ಯಾವಾಗಲೂ ಅದಕ್ಕೆ ಹೇಳ್ತೀನಿ. ನನ್ನ ಕಥೆಯಲ್ಲಿ ನಾನು ಕೂಡ ಹೇಳಿದ್ದೀನಿ ಅದನ್ನು. ಈಗ ಈ ಕಥೆಗಳೇ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅದು ನಾನು ಯಾವಾಗೂ ಹೇಳ್ತೀನಿ ಸರ್, ನನ್ನ ಕತೆ ನಾಯಕಿ ನಾನೇ ಅಂತೇಳ್ಬಿಟ್ಟು ನಾನು ಯಾವಾಗಲೂ ಹೇಳ್ತೀನಿ. ಇಲ್ಲ ಸರ್, ನನಗೆ ಗೊತ್ತೇ ಇರಲ್ಲ. ಕಥಾ ನನ್ನ ಪಾಡಕ್ಕೆ ತಾನು ನನ್ನ ಅನುಭವಗಳ ಮೂಲಕ ಹೋಗ್ತಾ ಹೋಗುತ್ತದೆ. ಹೌದು ಹೌದು. preconceived an end and I start, but the train sometimes takes me elsewhere. Yes, ಹೌದು ಸರ್. Not in my ಅದನ್ನೇನೋ ಬೀಜಾನುಸಂಧಾನ ಏನೋ ಬಳಸ್ತಾರೆ. See, as Marquis says, the first paragraph will decide the fate of the entire story. Yes. So if you are all right, comfortable in the first few lines, in the first paragraph, and it takes you correct till the end. Correct. Thank you. ಕತೆಗಳು ಬೇಸಿಕಲಿ ನಾನು ವೈಜ್ಞಾನಿಕ ಕತೆಗಾರ. ಮೊದಲಿಗೆ ಆರಂಭದಲ್ಲಿ ಸೈನ್ಸ್ ಫಿಕ್ಷನ್ ರೈಟರ್ಸ್, ಸೈನ್ಸ್ ಫಿಕ್ಷನ್ಗಳನ್ನೇ ಬರಿತಾ ಇದ್ದೆ ನಿರಂತರವಾಗಿ. ನಂತರದಲ್ಲಿ ಇತರೆ ಕತೆಗಳು. ಈಗ ಕತೆಗಳು ಎರಡು ರೀತಿಯಲ್ಲಿ ಬರಿತೀನಿ. ಏಕೆಂದರೆ ಮಾಧ್ಯಮಗಳು, ಪತ್ರಿಕೆಗಳು ಆ್ಯಸ್ ಆ್ಯಂಡ್ ವೆನ್ ಡಿಮ್ಯಾಂಡ್ಸ್ ಡೆಡ್ಲೈನ್ ಇಟ್ಬಿಟ್ಟು ಒಂದು ಕತೆ ಬೇಕು ಅಂದಾಗ ಬರುವಂಥ ಕತೆಗಳೇ ಬೇರೆ. ಏಕೆಂದರೆ ಎಲ್ಲ ಪತ್ರಿಕೆಗಳು ಯಾವ ಕತೆಗಳು ಯಾವ ರೀತಿ ಓದ್ತಾರೆ ಅನ್ನೋದು ಮಾರ್ಕೆಟೈಸ್ ಆಗಿಬಿಟ್ಟಿರೋದ್ರಿಂದ ನಾವು ಕಥೆಗಳನ್ನು ಅದಕ್ಕೆ ಬೇಕಾದ ರೀತಿಯಲ್ಲೇ ಬರೆಯುವಂಥ ಕಥೆಗಳು. ಅದು ನನ್ನ ಒಲವಿನ ಕಥೆಗಳಲ್ಲ. ಇಟ್ಸ್ ಎ ಪ್ರೊಫೆಷ್ನಲ್ ಕಮಿಟ್ಮೆಂಟ್. ಸೊ ಕಥೆಗಳು ಹುಟ್ಟತ್ತೆ ಸಹಜವಾಗಿ. ಇನ್ನೊಂದು ರೀತಿ ಕಥೆಗಳಂದರೆ ನಾನು ಇಷ್ಟಪಟ್ಟು ಬರೆಯುವಂಥ ಕಥೆಗಳು. ಹೆಚ್ಚಿನಂಶ ಕಥೆಗಳಿಗೆ ಒಂದು ಸಾಫ್ಟ್ ಆದಂಥ ಒಂದು ನೇಚರ್ ನನ್ನ ಕಥೆಯ ಒಂದು ಇನ್ನರ್ ಸೋಲ್ ಅಂತ ಹೇಳ್ಬೋದು. ಯಾಕಂದ್ರೆ ಸಾಮಾನ್ಯವಾಗಿ ನನ್ನ ಕಥೆಗಳು ಏನಂದ್ರೆ ನನಗೆ ಅನಿಸುತ್ತೆ ಅಂದರೆ ಅದು ನಾನು ಬರಿತಾ ಇದ್ದರೆ ಅಥವಾ ನಾನು ಬರೆದು ಕೊಟ್ಟ ನಂತರ ಓದುಗ ಅದು ತನ್ನ ಕಥೆಯನ್ನಾಗಿ ಓದಬೇಕು. ಅಕ್ಷರಗಳು ಕಣ್ಣಿಂದ ನೋಡ್ತಾ ಇದ್ರು ಮಸ್ತಿಷ್ಕದಲ್ಲಿ ಒಂದು ಚಿತ್ರಣ ಕದಲ್ತಾ ಇರಬೇಕು, ಹೀಗೆ ಹೋಗ್ತಾ ಇದೆ ಅಂತ. ಪಿಕ್ಚರೈಸ್ಡ್ ಹ್ಯಾಸ್ ಟು ಬಿ. ಸೊ ಅದು ನನ್ನ ಒಂದು ಅಭಿವ್ಯಕ್ತಿಯ ಒಂದು ಆಶಯ ಯಾವಾಗಲೂ. ಆ ದೃಷ್ಟಿಯಿಂದನೇ ಕಥೆಗಳು ಹುಟ್ಟಬೇಕು ಅಂತ ಅಂದ್ಕೊಳ್ಳೋದ್ರಿಂದ ನನ್ನ ಖುಷಿಗಾಗಿ ಬರೆಯುವಂಥ ಕಥೆಗಳನ್ನು ಆ ದೃಷ್ಟಿಯಿಂದ ಬರಿತೀನಿ. ಸೊ ಅದು ಹೆಚ್ಚಿನ ಅಂಶ ಇದಾಗುತ್ತೆ. ಹೀಗೆ ಮೊದಲು ಹೇಳಿದಾಗೆ ಮೊದಲನೇ ಪ್ಯಾರಾಗ್ರಾಫ್ ಇರ್ಬೋದು, ಎಂಡ್ ಇರ್ಬೋದು, ಕೆಲವು ಸಲ ನಮ್ಮ ನಿಯಂತ್ರಣದ ಹೊರಗೂ ಇರುತ್ತೆ. ಆದರೆ ಅದನ್ನು ತತ್ಕ್ಷಣಕ್ಕೆ ಕಥೆನ ಮುಗಿಸೋದಿಲ್ಲ ನಾನು. ಸ್ವಲ್ಪ ಸಮಯ ಆದ ನಂತರ ಮತ್ತೆ ರೀರೀಡಿಂಗ್ ಮಾಡ್ತೀನಿ. ಯಾವುದೇ ಕಥೆ ಆದರೂ ಸ್ವಲ್ಪ ರೀರೀಡಿಂಗ್ ಮಾಡ್ತೀನಿ. ಸೊ ಆವಾಗ ಅದು ಮತ್ತೆ ಸ್ವಲ್ಪ ವಿಭಿನ್ನತೆ ಇದನ್ನು ತೊಗೊಳತ್ತೆ. ಆದರೆ ಅನುಭವನೇ ಆಗಬೇಕು ಅಂತಿಲ್ಲ ಕಥೆಗೆ. ಆದರೆ ಅದು ಓದಿದಾಗ ಮಾತ್ರ ಓದುಗನಿಗೆ ಇದು ನನ್ನ ಅನುಭವ ಅಂತ ಅನ್ನಿಸ್ಬೇಕು. ಯಾಕಂತಂದ್ರೆ ನಾವು ಎಲ್ಲ ಅನುಭವಕ್ಕೂ ಈಡಾಗೋಕ್ಕಾಗೋದಿಲ್ಲ. ಆದರೆ ನೀವು ಬರೆಯುವಾಗ ಅದಕ್ಕೊಂದು ಸೃಜನಶೀಲತೆ ಅಂತ ಅನ್ನೋಂಥ ಟಚ್ ಕೊಟ್ಟಾಗ ಆ ಓದುಗನಿಗೆ ಅನಿಸುತ್ತೆ, ಇದು ನನ್ನ ಕಥೆನೇ ಅಲ್ವಾ, ಅಥವಾ ಈ ಸಬ್ಜೆಕ್ಟಿವ್ ನನಗೆ ಹೇಳ್ತಾ ಇದ್ದಾನೆ, ಇದು ನನ್ನ ಘಟನೆನಾ ಅಂತ. ಅದು ಹಾಗಿರ್ಬೇಕು ನನ್ನ ಕಥೆ ಅಂತ. ನನಗೆ ಅಲ್ಲ ನಮ್ಮ ಬರವಣಿಗೆ ಬಗ್ಗೆ ನಾವೇ ಮಾತಾಡೋದು
ನಮ್ಮ ಬರವಣಿಗೆ ಬಗ್ಗೆ ನಾವೇ ಮಾತಾಡೋದು ಸ್ವಲ್ಪ ಕಷ್ಟ. ಹಾಂ, ಕತೆ ಅಂದರೆ ಒಂದು ಎಳೆ ಇಟ್ಕೊಂಡು ಬರ್ಲಿಕ್ಕೆ ಶುರು ಮಾಡ್ತೇನೆ. ನಂದೇನು ಕೇಳಿದ್ರೆ ಕಥೆಯಲ್ಲೇ ಕಥೆನ ಹುಡುಕ್ತಾ ಹೋಗೋದು ಬರಿತಾನೆ. ಮೊದಲೇ ಒಂದು ನಿರ್ಧಾರ, ಅದು ಎಂಟು ಹಿಂಗಿರಬೇಕು ಅಥವಾ ಮೊದಲೇ ಸಾಲು ಹಿಂಗೆ ಇರಬೇಕು, ಆ ಥರದ್ದೇನಿಲ್ಲ. ಬರಿತಾನೆ ಒಂದು ಕಥೆನ ರೂಪಿಸೋದು, ಕಥೆನೇ ಒಂದು ಭಾಷೆಯಾಗಿ ನಾನು ಮಾಡೋಕ್ಕೆ ನಾನು ಭಾಳ ಟ್ರೈ ಮಾಡ್ತೇನೆ. ಅದೇ ಒಂದು ಭಾಷೆಯಾಗಿ ಮಾತಾಡಬೇಕು, ಅದು ಇಷ್ಟೇ ಒಂದು ಕತೆ. ನನಗೆ ನನ್ನ ಅನುಭವಗಳನ್ನು ಮತ್ತು ಇತರರ ಅನುಭವಗಳನ್ನು ಪ್ರತ್ಯೇಕಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನನಗೆ ಅಪ್ಪನ ವಿಚಾರ ಬರೆಯುವಾಗ ಅವ್ವ ನನಗೆ ಅಲ್ಲಿ ಕಾಡ್ತಾಳೆ. ಹಾಗೆ ನಾವು ಗಂಡಾಗಿ ನನ್ನ ಅನುಭವವನ್ನು ಬರೆಯುವಾಗ ಇನ್ನೊಬ್ಬ ಹೆಣ್ಣಿನ ಅನುಭವಗಳು ಸಹ ನನಗೆ ಬೇಕಾಗ್ತವೆ. ಸರ್ ಹೇಳಿದ ಹಾಗೆ ಗರ್ಭಧಾರಣೆ, ಹೆರಿಗೆ ಅಂತಹ ನೋವುಗಳನ್ನು ನಮಗೆ ಬರಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಹೆರಿಗೆಯನ್ನು ನೋಡಿದ ಮಗು ಇದೆಯಲ್ಲ, ಆ ಗಂಡಸಿಗಿಂತ ಒಂದು ಮಗು ಅದನ್ನು ತುಂಬ ಅನುಕಂಪದಿಂದ ಅದನ್ನು ಬರಿತದೆ. ಅಲ್ಲಿ ಒಂದು ಅಪಾಯ ಏನಂದರೆ, ಎಚ್ಚರದಿಂದ ಅನುಕಂಪದಿಂದ ಬರೆಯುವಾಗ, ಇನ್ನೊಬ್ಬರ ನೋವುಗಳನ್ನು ಅನುಕಂಪದಿಂದ ಬರೆಯುವಾಗ ಅಲ್ಲಿ ಉತ್ಪ್ರೇಕ್ಷೆಗಳು ಸಹಜ ಆಗುತ್ತೆ. ಹಾಗೆ ದಲಿತರ ಅಲ್ಲದವರು ದಲಿತರ ಕಥೆಗಳನ್ನು ಬರೆಯುವಾಗ ಉತ್ಪ್ರೇಕ್ಷತೆಗಳು ಸಾಧ್ಯ ಆಗುತ್ತೆ, ಸಹಜವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ನನಗೆ ಹೇಗೆ ಪ್ರತ್ಯೇಕಿಸ್ಬೇಕು ಅನ್ನೋದು ಕಾಡಿದೆ. ಒಂದು ಕಥೆನ, ಅದು ನನ್ನ ಕಥೆ ಆಗಿರ್ಬೋದು, ಅದು ಯಾರ ಕಥೆ ಆಗಿರ್ಬೋದು, ಇಲ್ಲದ ಒಂದು ಕಥೆ ಇರುತ್ತೆ. ಅದನ್ನು ಇಲ್ಲದ ಕತೆ ಅಥವಾ ಅಲ್ಲದ ಕತೆ ಅಂತ ಅನ್ಲಿಕ್ಕಾಗೋದಿಲ್ಲ. ಆ ಇಲ್ಲದ ಕಥೆಯ ಹುಡುಕಾಟ ನಾನು ಕತೆ ಬರೆಯುವಾಗ ತುಂಬ ಕಾಡುತ್ತೆ. ಯಾಕೆ ಅಂದರೆ, ಒಂದು ಗಂಡಿನ ನೋವು ಹೆಣ್ಣಿನದು ಆಗ್ಬೋದು, ಹೆಣ್ಣಿನ ನೋವು ಗಂಡಿನದು ಆಗ್ಬೋದು. ಹಾಗೆ ನನ್ನ ನೆಲದ ನೋವು ಎಲ್ಲರ ನೋವು ಆಗ್ಬೋದು. ಅಂಥದ್ದೊಂದು ಪ್ರಯತ್ನದ ಒಂದು ಪ್ರೊಸೆಸ್ ಆ ಕಥೆಯೊಳಗೆ ಸಾಧ್ಯ ಆಗದೆ ಹೋದರೆ ನಾವು ಕತೆ ಬರೆಯೋದು ಏಕೆ ಅನ್ನೋದು ನಮಗೆ ತುಂಬ ಕಾಡುತ್ತೆ. ಇಂಥದ್ದೊಂದು ಎಚ್ಚರ ಇಟ್ಕೊಂಡು ನಾನು ಕಥೆಯನ್ನು ಬರಲಿಕ್ಕೆ ಶುರು ಮಾಡ್ತೀನಿ. ಒಂದೊಂದು ಸಾರಿ ನನ್ನ ಕಥೆನ ಓದಿದಾಗ ನನಗೆ ನಾನು ಎಲ್ಲೋ ತಪ್ಪಿದ್ದೇನೆ ಅಂತ ಅನಿಸುತ್ತೆ. ಹೀಗೆ ಒಂದು ನೆಲದ ನೋವು, ಒಬ್ಬ ಮನುಷ್ಯನ ನೋವು, ಜಗದ ನೋವು ಆಗದೆ ಹೋದರೆ ಕತೆ ಬರೆಯೋದು ಏಕೆ? ಆದರೆ ನನಗೆ ಇದುವರೆಗೆ ಬರೆದಿರುವ ಕಥೆಗಳಲ್ಲಿ ನಿಜವಾಗಿ ಎಲ್ಲಾದರೂ ಒಂದು ಘಟನೆ ನಡೀತು ಅಂದರೆ, ಆ ಘಟನೆ ನನಗೆ ತಟ್ಟಿತು ಅಂದರೆ ಆ ಘಟನೆಯನ್ನು ಹಿಡ್ಕೋತೀನಿ. ಆ ಘಟನೆಗೆ ಇರಬಹುದಾದ ಚಾರಿತ್ರಿಕವಾದ, ಸಾಮಾಜಿಕವಾದ ಮತ್ತು ರಾಜಕೀಯವಾದ, ಆರ್ಥಿಕವಾದ ಸಂಗತಿಗಳನ್ನು ಯಾವುದೋ ಒಂದು ಪ್ರದೇಶಕ್ಕೆ ನನಗೆ ನನ್ನ ಪ್ರದೇಶ ಗೊತ್ತಿರೋದ್ರಿಂದ ಅಲ್ಲಿ ಅದನ್ನು ಆಳಕ್ಕೆ ಒಯ್ತೀನಿ. ಅದು ಅದರ ಘಟನೆ ಯಾವುದಕ್ಕೆ ನಡೀತು ಅಂತ ಅನ್ನೋದು ಮರ್ತೋಗಿಬಿಡುತ್ತೆ. ಆ ಘಟನೆ ಬೇರೆಯೇ ಆಗತ್ತೆ. ಹಾಗಾಗಿ ಇದು ನನಗೆ ಬೇಕಾದದ್ದು ಅಂದರೆ ಒಂದು ಪ್ರದೇಶದ ಸತ್ವ, ಆ ಘಟನೆಯನ್ನು ಹೇಗೆ ರೂಪಿಸಿಕೊಳ್ಳಬಹುದು ಅಂತ ಅನ್ನೋದ್ರ ಬಗ್ಗೆ ಅದು ಬರುತ್ತೆ. ಅದು ಆದರೆ ನನಗೆ ಘಟನೆ ಬೇಕು. ಆದರೆ ಅದು ಘಟನೆ ಇಂಥದ್ದು ನಡೀತು ಅಂದರೆ ನಾನು ಅದನ್ನು ಆಲೋಚನೆ ಮಾಡ್ತಾ 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 ಅದು ಯಾಕೆ ನಡೀತು, ಏನು ನಡೀತು ಅಂತ ಅದು ಹೋಗಿಬಿಡುತ್ತೆ. ಅದ್ರ ಬೇರೆದೇ ಆಗತ್ತೆ ಒಂದು. ಮತ್ತು ಹೀಗೆ ಆ ಘಟನೆಯನ್ನು ಒಂದು ಕತೆ ಮಾಡುವಾಗ ಒಂದು ಪ್ರದೇಶ, ಆ ಪ್ರದೇಶದ ದೇಶೀಯತೆ ಅಂದರೆ ಅದಕ್ಕೆ ಅದು ಒಂದು ತಿಳುವಳಿಕೆ ಇರುತ್ತಲ್ಲ, ಆ ತಿಳುವಳಿಕೆಯನ್ನು ಕಥೆಯಲ್ಲಿ ಭಾಷೆಯ ಮೂಲಕ ತರುವುದಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ಜಯಮ. ನನಗನ್ಸುತ್ತೆ ಕೇಶವ ಮಳ್ಗಿ ಸರ್ ಹೇಳಿದ್ದು ನಾನು ಹೇಳಬೇಕು ಅಂತ ಅನಿಸ್ತಾ ಹೋಗುತ್ತೆ. ಒಂದು ಕತೆ ಅನೇಕ ವರ್ಷಗಳಿಂದ ನನ್ನ ಒಳಗೆ ಬೆಳೀತಾ ಹೋಗುತ್ತೆ. ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಕತೆ ಆಗಬಹುದು ಅಂತ ಅನಿಸಿದಾಗ ಬರಲಿಕ್ಕೆ ಆರಂಭ ಮಾಡ್ತಾ ಹೋದಾಗ ಅದು ಬರ್ಸ್ಕೊಳ್ತಾ ಹೋಗುತ್ತೆ. ಒಂದು ಹೌದು, ನಾನು ನೋಡುವ ಜಗತ್ತು ಸರ್, ಪಾತ್ರಗಳು ಸರ್.
ಸೊ ಅದು ಕದಲ್ತಾ ಹೋಗುತ್ತೆ, ಅದು ಮಾಗ್ತಾ ಇರ್ತಾ ಹೋಗುತ್ತೆ. ಅದು ಒಂದು ಘಟ್ಟದಲ್ಲಿ ಇದನ್ನು ಕಥೆಯಾಗಿ ಬರಿಬೋದು ಅಂತ ಅನಿಸ್ತಾ ಹೋಗುತ್ತೆ, ಬರಿತಾ ಹೋಗ್ತೀನಿ, ಅದು ಬೇರೆ ಬರ್ಕೊಳ್ತಾ ಹೋಗ್ಬೋದು. ಇನ್ನು ಕೆಲವು ಘಟ್ಟಗಳಲ್ಲಿ ಕಥೆಗಳಲ್ಲಿ ನನ್ನ ಅನುಭವವೂ ಬರಬಹುದು ಅಥವಾ ಬೇರೆಯವ್ರ ಅನುಭವ ಬರ್ಬೋದು, ಅಥವಾ ಕತೆ ಬರಿತಾ ಹೋದ ಹಾಗೆ ಸಂಧ್ಯಾ ಮೇಡಮ್ ಹೇಳಿದಾಗೆ ಅದು ರೂಪಿಸ್ಕೊಳ್ತಾನೆ ಹೋಗ್ತಾ ಹೋಗುತ್ತೆ ಸರ್. ಹೌದು ಸರ್. ಬದುಕಿನ ಸಂಗತಿಗಳು ನನ್ನನ್ನು ತಟ್ಟದಾಗ, ಅದು ನನ್ನದೇ ಇರ್ಬೋದು, ನನ್ನ ಜೊತೆಗಾರ ಇರ್ಬೋದು, ನಾನು ಕಂಡ ಜನ ಇರ್ಬೋದು, ಒಂದು ಪಾತ್ರ ಇರ್ಬೋದು, ಅದು ನನ್ನನ್ನು ತಟ್ಟಿದಾಗ ನನ್ನ ಒಳಗೆ ಅದು ಎಲ್ಲೋ ಒಂದು ಬೀಜ ಬಿತ್ತುತ್ತೆ, ಕತೆ ಬೆಳೀತಾ ಹೋಗುತ್ತೆ. ಅಲ್ಲೇ ಅದು ವರ್ಷಗಳ ಕಾಲನೂ ನಡಿಬಹುದು. ಆ ಥರ ಆಗೋದೇ ಜಾಸ್ತಿ. ನನಗೆ ಒಂದು ಕತೆ ನನಗೆ ಬೇಗ ಬರೆಯೋಕ್ಕಾಗಲ್ಲ. ಈಗ ಸ್ಪರ್ಧೆ ಕಳಿಸಿದ್ದು ಹಾಗೆ, ಅದು 2 ವರ್ಷದ ಹಿಂದೆನೇ ನಾನು ಬರೆದಿರೋದು. ಅದರಲ್ಲೂ ಒಂದು 5,000 ಪದ ಅಂತ ಕಂಡ ಕೂಡಲೇ ನನಗೆ ಹೊಟ್ಟೆ ತುಂಬಷ್ಟು ಬರಿಬೋದು ಅನ್ನಿಸ್ತು, ಅದಕ್ಕೆ ಬರೆದೆ ನಾನು. ಇಲ್ಲದಿದ್ರೆ ನನಗಾಗಲ್ಲ ಅದು. ಅಂದರೆ ನಿಮ್ಮನ್ನ ತೀವ್ರವಾಗಿ ಮುಟ್ಟಿದ್ದನ್ನು ಬೇರೆಯವರಿಗೆ ಮುಟ್ಟಿಸಿದ ಮೇಲೆ ಮಾತ್ರ ಬಿಡುಗಡೆ ನಿಮಗೆ. ಬೇರೆಯವರಿಗೆ ಮುಟ್ಟಿಸೋದು ನನಗೆ ಮುಟ್ಟಬೇಕು, ನನಗೆ ಮುಟ್ಟಿದ್ದು ನನ್ನ ಜೊತೆಗಾರರಿಗೆ ಮುಟ್ಟಬೇಕು. ಅದು ನನ್ನ ಬರವಣಿಗೆ ಹಿಂದೆ ಬರವಣಿಗೆಯ ನಡೆ. ಆಮೇಲೆ ನನಗೆ ಪ್ರಾದೇಶಿಕ ಪದಗಳ ಬಗ್ಗೆ ಒಂದು ಹೇಳಿದರೆ, ಅಲ್ಲಿ ನನಗೆ ಪಾತ್ರ ಆಗಿ ಮಾತು ಸಂಭಾಷಣೆ ಬರಬೇಕಾದ್ರೆ ನನಗೆ ಅದನ್ನು ಶಿಷ್ಟ ಭಾಷೆಯಲ್ಲಿ ಬರೀಲಿಕ್ಕೆ ಆಗೋದಿಲ್ಲ. ನಾನು ಆ ಪಾತ್ರ ಯಾವ ಇದಕ್ಕೆ ಸಂಬಂಧಪಟ್ಟಿದೆಯೋ ಅದರಲ್ಲೇ ಸಂಭಾಷಣೆ ಹೇಳಿದರೆ ಮಾತ್ರ ನನಗೆ ಅದು ಸಹಜ ಅಂತ ಅನ್ನಿಸ್ತದೆ. ಅದನ್ನು ನಾನು ಆದಷ್ಟು ನನಗೆ ಆಗೋದಿಲ್ಲ, ಅದು ಮಾಡದೇ ಇದ್ದರೆ ನನಗೆ ಕತೆ ಬರೆಯೋಕ್ಕಾಗಲ್ಲ. ಬೇಕಾದರೆ ಆಮೇಲೆ ಅದನ್ನು ಮತ್ತೆ ರೀರೈಟ್ ಮಾಡಬೇಕಾದ್ರೆ ಆ ಭಾಷೆನ ಸ್ವಲ್ಪ ಸರಿ ಮಾಡುತ್ತೀನಿ. ಅದೇ ಅರ್ಥ ಆಗುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಕಾಡೋದ್ರಿಂದ ಅದನ್ನು ಸರಿ ಮಾಡ್ತೀನಿ. ನನಗೆ ಎಲ್ಲರ ಮಾತುಗಳನ್ನು ಕೇಳೋದು ನಿಜಕ್ಕೂ ಗಾಬರಿ ಆಗ್ತುಂಟು. ಯಾಕೆ ಹೇಳಿದರೆ ನನಗೆ ಕತೆಗೆ ಇಷ್ಟೆಲ್ಲ ಬೇಕಲ್ಲ ಅಂತ ಹೇಳುವಂಥದ್ದು. ಅಂದರೆ ನನಗೆ ಯಾವುದು ಗೊತ್ತಿಲ್ಲದೆ ಕತೆ ಬರೀಲಿಕ್ಕೆ ಶುರು ಮಾಡಿದವಳು. ಯಾಕೆ ಹೇಳಿದ್ರೆ ನಾನು ಇಲ್ಲಿ ತನಕ ಕವಿತೆ ಬರೀತಿದ್ದೆ, ಪ್ರಬಂಧ ಅದು ಸಹ ನನಗೆ ಕೆಲವೊಂದು ವಿಷಯಗಳಿಂದ ಪ್ರಬಂಧ ಮಾಡ್ಲಿಕ್ಕೆ ಆಗುದಿಲ್ಲ, ಕವಿತೆ ಮಾಡ್ಲಿಕ್ಕೆ ಆಗುದಿಲ್ಲ ಅನಿಸಿದ್ರೆ ಕತೆ ಬರಲಿಕ್ಕೆ ನನಗೆ ಗೊತ್ತಿಲ್ಲ. ಸಂದೀಪ್ ಸರ್ ಎಷ್ಟೋ ಸಲ ಹೇಳಿದ್ದಾರೆ ಬೇರೆ ಹೊಸ ಪ್ರಕಾರವನ್ನ ಪ್ರಯತ್ನಿಸಿ ಅಂತ. ಯಾಕೆ ಕತೆ ಬರಿಬಾರ್ದು ಅನಿಸಿತ್ತು. ಹಾಗೆ ಕತೆ ಬರೀಲಿಕ್ಕೆ ಈಗ ಬಹುಶಃ ನಿಮ್ಗೆಲ್ಲವರಿಗೆ ಕಂಪೇರ್ ಮಾಡಿದ್ರೆ ನಾನು ಕತೆ ಬರೀಲಿಕ್ಕೆ ಈಗ 1 ವರ್ಷದಿಂದ ಈಚೆ ಶುರು ಮಾಡಿದ್ದೆ ಅಷ್ಟೇ. ಹಾಗಾಗಿ ಯಾವುದೋ ಒಂದು ಪಾತ್ರ ನನ್ನ ತಲೆ ಒಳಗೆ ಇತ್ತು, ನಾನು ಹೀಗೆ ಬರ್ಬೋದು, ಹೀಗೆ ಬೆಳ್ಕೊಂಡು ಹೋಗ್ಬೋದು, ನನಗೆ ಗೊತ್ತಿಲ್ಲ. 2 ದಿವಸದಲ್ಲಿ ಇದನ್ನ ಬರೆದು ಮುಗಿಸಿದ್ದೇನೆ ನಾನು ಈ ಕಥೆನ. ಮತ್ತೆ ತಿದ್ದಿದ್ದೇನೆ ಸ್ವಲ್ಪ ದಿವಸ ಇಟ್ಟುಕೊಂಡು. ಮತ್ತೆ ಇದಕ್ಕೆಲ್ಲ ಹೀಗೆಲ್ಲ ಬೇಕು, ತಂತ್ರಗಾರಿಕೆ ಪ್ರಯೋಗ, ಇದು ಯಾವುದು ನನಗೆ ಗೊತ್ತಿಲ್ಲದೆ ಇದು ಎಂತದ್ದು ನನಗೆ ಗೊತ್ತಿಲ್ಲದೆ ಮೀರಿ ಬೆಳ್ಕೊಂಡು ಹೋಗ್ತದಲ್ಲ, ಹಾಗೆ ಇದು ಬೆಳ್ಕೊಂಡು ಹೋಗಿ ಒಂದು ಕಥೆ ಆಗಿದೆ. ಮತ್ತೆ ಇನ್ನೊಂದೆಂತ ಪ್ರಾದೇಶಿಕ ಭಾಷೆ, ನಾನು ನನ್ನ ಕತೆಗೆ ಬರೆದದ್ದು ದೈವದ ಕತೆ ಬರೆದದ್ದು. ದೈವದ ಸಾಮಾನ್ಯ ದಕ್ಷಿಣ ಕನ್ನಡ ಮತ್ತೆ ಕೊಡಗು ಪರಿಸರದಲ್ಲಿ ಈ ದೈವಾರಾಧನೆಯನ್ನ ಮಾಡ್ತಾರೆ. ಅಲ್ಲಿ ಒಂದು ಅರೆ ಭಾಷೆ ಅಂತ ಹೇಳುವಂತ ಮಾತನಾಡುವ ಒಂದು ಸಮುದಾಯ ಉಂಟು. ಅದಕ್ಕೆ ಆ ಭಾಷೆಯನ್ನು ಪ್ರಯೋಗ ಮಾಡಲೇಬೇಕು. ಅದು ನನ್ನ ಭಾಷೆ ಪರ್ಪಸ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಬಂದು ನನಗೆ ಗೊತ್ತಿಲ್ಲ, ಆ ಭಾಷೆಯಲ್ಲಿ ಸ್ವಲ್ಪ ಬಂದು ಹೋಯ್ತು. ಇಷ್ಟೇ ಬಿಟ್ಟು ನನಗೆ ಏನು ಗೊತ್ತಿಲ್ಲ ಕತೆ ಬಗ್ಗೆ. ಅಂದ್ರೆ ನೀವು ವ್ಯಾಕರಣದ ಯಾವ ಉಸಾಬರಿನೂ ಇಲ್ಲದೇನೆ ಮಾತೃಭಾಷೆಯ ಕಲ್ತಾಗಿ ಇನ್ನೋಸೆಂಟ್ ಆಗಿ ಬರ್ಕೊಂಡು ಹೋಗಿದ್ದೀರಿ. ಯು ಕೀಪ್ ಇಟ್ ಅಪ್, ದಟ್ ಇಸ್ ಗುಡ್. ಥ್ಯಾಂಕ್ ಯು. ಹೌದು, ಯಾವ ವ್ಯಾಕರಣವೂ ಗೊತ್ತಿಲ್ಲ. ಈಗ ನಿಮ್ಮ ಮಾತೆಲ್ಲ ಕೇಳಿದ ಮೇಲೆ ಹೆದರಿಕೆ ಆಗ್ತದೆ, ನಿನ್ ಕತೆ ಬರಿಬೇಕಾ ಬೇಡ ಅಂತ. ಅಲ್ಲ ಗೊತ್ತಿಲ್ಲದೇನೆ ಬರೆದ್ರೆ ಮತ್ತಷ್ಟು ಚೆನ್ನಾಗಿ ಬರೀತೀರಿ ನೀವು. ನನಗೆ ಕತೆ ಹೇಗೆ ಹುಟ್ಟತ್ತೆ ಅಂತ ಮೇನಾಗಿ ಕೇಳ್ತಾ ಇದ್ರಿ ಸರ್. ಅದು ಒಂದು ಇಮೇಜ್ ಇರ್ಬೋದು, ಎಲ್ಲೋ ನೋಡಿ ದೃಶ್ಯ ಇರ್ಬೋದು, ಒಂದು ಸಣ್ಣ ವಾಕ್ಯ ಇರ್ಬೋದು, ಅಥವಾ ಯಾರೋ ಒಂದು ಕ್ಯಾರೆಕ್ಟರ್ ಇರ್ಬೋದು, ಇದ್ರ ಕತೆ ಆಗತ್ತೆ ಅಂತ ಅನ್ಸುತ್ತೆ. ಬಟ್ ಪೂರ್ಣ ರೂಪರೇಷೆ ಏನೂ ಇರೋದಿಲ್ಲ, ಮನಸ್ಸಲ್ಲೇ ಒಂದಷ್ಟು ದಿನ ಇರುತ್ತೆ. ನನಗೆ ಮೊದಲನೇ ವಾಕ್ಯ ಅಥವಾ ಮೊದಲನೇ ಪ್ಯಾರಾಗ್ರಾಫ್ ಸ್ವಲ್ಪ ಚೆನ್ನಾಗಿ ಇರಬೇಕು, ಅಲ್ಲಿಂದ ಮಾತ್ರ ಮುಂದುವರೆಯಕ್ಕಾಗತ್ತೆ. ಅದೊಂದು ಮೊದಲನೇ ವಾಕ್ಯ ಅಥವಾ ಒಂದು ಪ್ಯಾರಾಗ್ರಾಫ್ ಸಿಗದೆ ಇದ್ರೆ ನನ್ಗೆ ಮುಂದೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಅದು ಸಿಕ್ತು ಅಂತ ಹೇಳಿದ್ರೆ ಕತೆ ತಾನಾಗೆ ಬರೆಯುತ್ತೆ, ಅದನ್ನು ನಾನು ಯೋಚನೆ ಮಾಡಿರೋದಿಲ್ಲ. ಎಂಡ್ ಅಂತೂ ಸರ್ ಹೇಳ್ದಂಗೆ ನನಗೆ ಎಂಡ್ ಖಂಡಿತ ಇರೋದಿಲ್ಲ, ಅದು ತಾನಾಗೆ ಮುಕ್ತಾಯ ಆಗತ್ತೆ. ಅದಕ್ಕೆ ಬೇಕಾದ ರೀತಿಯಲ್ಲೇ ಮುಕ್ತಾಯ ಆಗತ್ತೆ ಯೂಶುವಲಿ. ಬಟ್ ಮುಕ್ತಾಯ ಚೆನ್ನಾಗಾಗಬೇಕು ಅಂತಿರತ್ತೆ. ಆ ಮುಕ್ತಾಯ ಸಿಗೋ ತನಕ ಕತೆ ಪೂರ್ಣ ಆಗೋದಿಲ್ಲ ನನ್ನ ಕತೆಗಳು. ಅದಾದ್ಮೇಲೆ ಓಕೆ ಅಂತ ಅನ್ಸಿದ್ರೆ ನನ್ಗೊಂದು ತೃಪ್ತಿ ಸಿಕ್ಕಿದ್ರೆ ಅಲ್ಲಿಗೆ ಮುಗೀತು ಅಂತ ಲೆಕ್ಕ. ಅಂದ್ರೆ ಕತೆ ಅಂತಂದ್ರೆ ಒಂದು ರೀತಿ ಚದುರಿದ ಚಿತ್ರಗಳಿದ್ದಂಗೆ ತುಣುಕುಗಳು. ಸೊ ದೇ ಗೆಟ್ ಕನೆಕ್ಟೆಡ್. ಎಸ್, ಹಂಗೆ ಹೇಳ್ಬೋದು. ಯಾಕಂದ್ರೆ ಏನೇನು ಎಲ್ಲೆಲ್ಲಿಂದ ಬರ್ಬೋದು. ಯಾಕಂದ್ರೆ ನಾನು ಯಾವುದೋ ಒಂದು ಸಣ್ಣದ್ರಿಂದ ಶುರು ಮಾಡಿರೋದ್ರಿಂದ ಅದಕ್ಕೆ ಆಡ್ ಅಪ್ ಆಗ್ತಾ ಹೋಗುತ್ತೆ. ಅಂಡ್ ಮೋಸ್ಟ್ಲಿ ಐ ಥಿಂಕ್ ಮೈ ಸ್ಟೋರೀಸ್ ಆರ್ ಮೋಸ್ಟ್ಲಿ ಪರ್ಸೆಪ್ಟಿವ್ ಅಂತ ಅನ್ಸತ್ತೆ ನನಗೆ. ಸೊ ಹಾಗಾಗಿ ನನ್ನ ಅನುಭವ
ಕಡಿಮೆ ಸ್ವಲ್ಪ ಇರ್ಬೋದು, ಕೆಲವುದ್ರಲ್ಲಿ ಹೆಚ್ಚಿರುತ್ತೆ, ಕೆಲವುದ್ರಲ್ಲಿ ಕಡಿಮೆ ಇರುತ್ತೆ. So creation is connectivity. Yes, yes. She says, creating a new story means it is a matter of connectivity. The various important things. Maunesh? ನೀವು ಮಾತಾಡಬೇಕು, ಉಲ್ಲಂಘನೆ ಆಗೋದಿಲ್ಲ ನಿಮ್ಮ ಹೆಸರಿಗೆ. ಏನಿಲ್ಲ, ಹೆಂಗೆ ಅಂದರೆ ಇದು ಪ್ರಶ್ನೆ ಲವ್ ಮಾಡಿರೋ ಹುಡುಗಿನ ಹೆಂಗೆ ಏನಕ್ಕೆ ಲವ್ ಮಾಡಿದ್ವಿ ಅಂತ ಕೇಳ್ದಂಗೆ, ಪಬ್ಲಿಕ್ಕಲ್ಲಿ ಕೇಳ್ದಂಗೆ ಆಗ್ಬಿಡುತ್ತೆ. ಅದೇ ಕಾರಣ ಪಬ್ಲಿಕ್ಕಲ್ಲಿ ಹೇಳಕ್ಕೆ ಭಾಳ ಕಷ್ಟ. ಅಲ್ಲ, ನೀವು ಅಂದ್ರೆ ಮದುವೆ ಆದ್ಮೇಲೆ ಹೇಳ್ಬೋದ್ರಿ. ಅದೇ ನನಗೆ ಯೂಶಲಿ ಕಥಾರಕಗಳು ಮುಖ್ಯ ಅಲ್ವೇ ಅಲ್ಲ. ಕಥಾರಕಗಳು ನಮ್ಮ ಸುತ್ತಮುತ್ತ ಸಾವಿರ ಚದುರ್ಕೊಂಡು ಬಿದ್ದಿದ್ದಾವೆ. ನನಗೆ ಮುಖ್ಯವಾಗಿ ಒಂದು ತುಂಬ ತೀವ್ರವಾದ ಒಂದು ಇಮೇಜು ಮೊದಲು ತಲೆ ಒಳಗಡೆ ಸೇರ್ಕೊಂಡ್ಬಿಡುತ್ತೆ, ಒಂಥರ ಬೀಜದ ಥರ. ಅದು ಕ್ರಮೇಣ ಬೆಳೀತಾ 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 ಅದು ಯಾವಾಗ ಹೊರಗಡೆ ಬರುತ್ತೋ ಆವಾಗ ನಾನು ಒಂಥರ ಟೈಪಿಸ್ಟ್ ಥರ ಕೆಲಸ ಮಾಡಬೇಕಷ್ಟೆ. ಅಷ್ಟೇ ನಾನು ಮಾಡೋದು. ಆ ಇಮೇಜು ಮೂರ್ತವಾಗಿರ್ಬೋದು ಅಥವಾ ಅಮೂರ್ತವಾಗಿಯೂ ಇರ್ಬೋದು, ಅಥವಾ ತುಂಬ ಸಂಕೀರ್ಣವಾಗಿಯೂ ಇರ್ಬೋದು. ಅದನ್ನು ಡಿಫೈನ್ ಮಾಡೋಕ್ಕಂತಲೇ ಕಥೆ ಬರೆಯೋದು. ಅದನ್ನು ಆ ಇಮೇಜನ್ನು ಒಂದು ಸ್ವಲ್ಪ ಬಿಡಿಸ್ಕೊಳ್ಳೋಕ್ಕೆ ಪ್ರಯತ್ನವಾಗಿಯೇ ಒಂದು ರೀತಿ ಕಥೆ ಬರೆಯೋಕ್ಕೆ ಅದು ಪ್ರೇರೇಪಣೆ ನೀಡೋದು. ಸರ್, ತುಂಬ ಡಿಫಿಕಲ್ಟ್ ಕ್ವಶನ್ ಇದೆ ಆ್ಯಕ್ಚುಲಿ ನನಗೆ. ಯಾಕೆ ನಾನು ಇತ್ತೀಚೆಗೆ ಕತೆ ಬರೆಯೋಕ್ಕೆ ಶುರು ಮಾಡಿದ್ದು. ನನಗೆ ಕತೆ ಬರಿಬೇಕಾದ್ರೆ ಬರೆಯೋ ಟೈಮಲ್ಲಿ ಒಬ್ಬ ಓದುಗ ಅಥವಾ ಹೊರಗಿನ ಇನ್ಫ್ಲುಯೆನ್ಸ್ ಇದ್ದರೆ ನಾನು ಬರೆಯೋಕ್ಕಾಗಲ್ಲ. ಮೋಸ್ಟ್ ಆಫ್ ನನ್ನ ಕತೆಗಳು ಸೆಮಿ ಆಟೋಬಯೋಗ್ರಫಿಕಲ್ ಥರನೇ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದನ್ನು ನಾನು ಅನುಭವಿಸಿರಬೇಕು, ಅಥವಾ ನನಗೆ ತುಂಬ ಹತ್ರದಲ್ಲಿ ನಡೆಯುವಂತಹ ಘಟನೆಗಳು ಯಾವುದೋ ಒಂದು ನನ್ನ ಬಹುಶಃ ಸಬ್ಕಾನ್ಷಿಯಸ್ಸಲ್ಲೇ ಸೇರ್ಕೊಂಡಿರುತ್ತೆ ಅನಿಸುತ್ತೆ. ನನ್ನ ಕತೆ ಬರೆಯೋದು ಆಲ್ಮೋಸ್ಟು ನಂದಿನಿಯವರು ಮತ್ತು ಇನ್ನೊಬ್ರು ಯಾರು ಹೇಳಿದ್ರು, ಇಲ್ಲಿಂದ ಅಂದರೆ ಆಫೀಸಿಂದ ಮನೆ ಅಥವಾ ಮನೆಯಿಂದ ಆಫೀಸ್ಗೆ ಹೋಗ್ಬೇಕಂದ್ರೆ ಯಾವುದೋ ಒಂದು ಟೈಮಲ್ಲಿ, ಅದು ಯಾವ ಟೈಮ್, ಅದಕ್ಕೆ ನಾನು ನನ್ನ ಕತೆ ನಾನು ಪವಾಡ ಅನ್ಕೋತೀನಿ. ಯಾವುದೋ ಒಂದು ಟೈಮಲ್ಲಿ ಯಾವುದೋ ಒಂದು ಸಾಲು ಹೊಳೆಯುತ್ತೆ, ಒಂದು ಲೈನ್ಸ್ ಹೊಳೆಯುತ್ತೆ, ಅದನ್ನು ನಾನು ಶುರು ಮಾಡ್ತೀನಿ, ಆ ಲೈನಿಂದ ಶುರು ಮಾಡ್ತೀನಿ. ಅದಾದ್ಮೇಲೆ ಅದೇ ಬರ್ಸ್ಕೊಂಡು ಹೋಗುತ್ತೆ ಅಂತ ನನ್ನ ವೈಯಕ್ತಿಕ ನಂಬಿಕೆ ಅಷ್ಟೇ. ಕ್ಯಾರೆಕ್ಟರ್ಗಳ ಮಧ್ಯೆ ಕಾನ್ಫ್ಲಿಕ್ಟ್ ತರಬೇಕು, ತಂದಿದ್ದು ಇರಲಿ. ಆ ಕ್ಯಾರೆಕ್ಟರ್ಗಳ ಮಧ್ಯೆ ಕಾನ್ಫ್ಲಿಕ್ಟ್ ಬಂದಾಗ ಆಟೋಮೆಟಿಕಲಿ ನಮ್ಗೆ ರೆಸಲ್ಯೂಷನ್ ಸಿಕ್ಕಿಸ್ತೀವಿ. ಇದು ನಮ್ಮ ಐಡಿಯಾ ಬರಬೇಕು. ಕಾನ್ಫ್ಲಿಕ್ಟ್ ಇಲ್ಲ ಅಂದ್ರೆ ಸೀನ್ಸ್ ಡೆವಲಪ್ ಆಗುತ್ತೆ. ನಾನು ಕತೆ ಇತ್ತೀಚೆಗೆ ಬರೀತಾ ಇರೋದ್ರಿಂದ ನನಗೆ ಇನ್ನೂ ಕಥಾ ಬರವಣಿಗೆ ಮೇಲೆ ಸಿದ್ಧಿಸ್ಕೊಳ್ಳೋದು ನಾನು ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಅದರಲ್ಲಿ ನನಗನ್ಸೋದೇನೆಂದರೆ, ಕತೆ ಅನ್ನೋದು ಒಂಥರ ಜೇನಿದ್ದಂಗೆ, ಮೇಲೆ ಮಾತ್ರ ಅದು ರಸ ಇರುತ್ತೆ, ಪೂರ್ತಿ ಜೇನಿಗೆ ಕಾಣುತ್ತೆ ನಮಗೆ ಎಲ್ಲ ಕಥೆಯ ಥರ. ಆ ಥರ ನಾನೊಂದು ಉದಾಹರಣೆ ಕೊಡಬೇಕಾದ್ರೆ, ಶ್ರೀಧರ್ ಬೆಳಗಾರ್ ಸರ್ದು ಮೃಗಶಿರ ಓದುವಾಗ ಅಲ್ಲಿ ಬಾರ್ಕೆಲ ಅನ್ನೋ ಹೆಣ್ಮಗಳೇನೋ ಬರ್ತಾಳೆ, ಕೆಳವರ್ಗ ಪ್ರತಿನಿಧಿಸೋ ಹೆಣ್ಮಗಳು. ಅವಳು ಕೆಲಸ ಮಾಡಬೇಕು ಅಂದರೆ ಅವಳಿಗೆ ಏನಾದರೂ ಕೆಲಸ ಕೊಡಬೇಕು, ಅವಳು ಮಾತಾಡಬೇಕು ಅಂದರೆ ಈ ಥರ ಅಂದರೆ ಇಡೀ ಒಟ್ಟು ಕೃತಿಯಲ್ಲಿ ಏನೋ ಒಂದು ಸಿಗುತ್ತೆ, ತುಂಬ ಕಾಡುವಂಥದ್ದು. ಇವನ್ನ ಸರ್ದು ವೆನ್ನಿಲ ದರ್ಶನಿ ನೋಡಿದಾಗ ಅಷ್ಟೊಂದು ಪ್ರೀತಿಸುವ ಹುಡುಗನನ್ನು ಅವಳು ತನ್ನ ಗಂಡನ್ನೇ ಕಾಲು ಮುರಿಸ್ಬಿಡ್ತಾಳೆ. ಅಂದರೆ ಕತೆ ಬರಿತಾ ಬರಿತಾ ಯಾವುದೋ ಒಂದು ಗಟ್ಟಿಯಾದ ವಿಷಯ ವಸ್ತು ಸಿಗುತ್ತೆ. ಈ ಉಳಿಕೆದೆಲ್ಲ ಅದೇನೋ ಅದು ಪೂರಕವಾಗಿರುವ ಬಂದಿರೋ ಅಂಶಗಳು ಅನ್ಕೋತೀನಿ. ಬರಿತಾ ಬರಿತಾ ಅದನ್ನು ತಿದ್ದಿ ಯೋಚನೆ ಮಾಡಿ ಮತ್ತು ಒಂದು ಅನುಭವ ಬರುತ್ತಲ್ಲ, ಆ ಅನುಭವದ ಮೇಲೆ ಕತೆ ಗಟ್ಟಿಯಾಗಿದೆ ಮತ್ತು ಆ ಪ್ರಯತ್ನದಲ್ಲಿ ನಾನು ಇದ್ದೀನಿ ಅಂತ ಹೇಳ್ತೀನಿ. ಅನ್ಬೋದು. ಇದು ನಿಜವಾಗಿ ಬಹಳ ಕಷ್ಟದ ಪ್ರಶ್ನೆ, ಅದಕ್ಕೆ ತಪ್ಪಿಸ್ಕೊಳ್ತಾ ಇದ್ದೀನಿ. ನಿಜವಾಗಿ ಹೇಳೋದು ಬಹಳ ಕಷ್ಟ. ಆದರೆ ಏನು ಅಂದರೆ, ನೇರವಾಗಿ ಯಾವುದೋ ಒಂದು ಸಣ್ಣ ವಿಚಾರ ಕೂಡ ನನ್ನ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡಿದರೆ ಅಥವಾ ಬಹಳ ಸಂತೋಷವನ್ನುಂಟು, ಅದು ನೇರವಾಗಿ ವೈಯಕ್ತಿಕವಾಗಿ ನನ್ನ ಮನಸ್ಸಿಗೆ ತಾಕಬೇಕು. ತಾಕಿದಾಗ
ಅದರನ್ನೇ ಕುರಿತು ಯೋಚನೆ ಮಾಡ್ತಾ ಮಾಡ್ತಾ ಒಂದು ಕತೆ ಹುಟ್ಟಿತು. ಒಂದರ್ಪಣೆ ಇಲ್ಲ, ಇದು ಅಲ್ಪ ವಿರಾಮ, ಪೂರ್ಣ ವಿರಾಮದ ಕಡೆಗೆ ಸಾಗುವ ಅಲ್ಪ ವಿರಾಮ ಅದು. ಸೊ ಸ್ನೇಹಿತರೆ, ಇಷ್ಟೊತ್ತು ಕಥೆಯ ಬಗ್ಗೆ, ಕಥೆಯ ಹುಡುಕಾಟದ ಬಗ್ಗೆ ಕೆಲವು ಸಂಗತಿಗಳನ್ನೆಲ್ಲ ಯಾವುದನ್ನೋ ಒಂದು ಹಂತದಲ್ಲಿ ಎಲ್ಲವನ್ನೂ ಹೇಳ್ತೀವಿ ಅಂತಲ್ಲ. ಈಗ ನಾನು ಆಗಲೇ ಮಧ್ಯೆ ಒಂದು ಬ್ರೇಕ್ ಅಂತ ಹೇಳುವಾಗ ನಾನು ತುಂಬ ಅಪಾಲಜೆಟಿಕ್ ಆಗೇ ಎಂಟರ್ ಆಗಬೇಕಾಯಿತು. ಅಂದರೆ ಯಾವುದೇ ಒಂದು ಚರ್ಚೆಗೆ ತಾರ್ಕಿಕವಾದ ತಾತ್ವಿಕವಾದ ಅಂತ್ಯ ಅಂತ ಆ ಕ್ಷಣಕ್ಕೆ ಸಿಗ್ತದೆ ಅಂತೇನಿಲ್ಲ. ಆ ಹುಡುಕಾಟ ಸತತವಾಗಿ ನಡೀತಾ ಇರ್ತದೆ. ಅದು ಕಥೆಗಾರನ ಒಳಗೆ ನಡೆದಷ್ಟೇ ನನ್ನಂಥ ಓದುಗನ ಒಳಗೂ ನಡೀತಾ ಇರ್ತದೆ. ಅದು ನಾನು ಕತೆ ಬರೀದೇ ಇರಬಹುದು, ಅದು ಕತೆ ನನ್ನೊಳಗೆ ಮತ್ತೊಂದು ಹೊಸ ಕಥೆಯನ್ನು ಹುಟ್ಟಾಗ್ತದೆ. ಆ ಕತೆ ಬೇರೆ ಬೇರೆ ನೆಲೆಯಲ್ಲಿ ವಿಸ್ತರಿಸ್ತಾ, ಬೇರೆ ಬೇರೆ ಲೇಯರ್ಗಳಲ್ಲಿ ಹುಟ್ಟುತ್ತಾ, ಅದು ಬೇರೆ ಬೇರೆ ಅರ್ಥಗಳನ್ನು ನನಗೆ ಮತ್ತೆ ಮತ್ತೆ ಓದಾಗ ಬೇರೆ ಬೇರೆ ಅರ್ಥ ಕೊಡುವ ಹಾಗೆ ಬೇರೆ ಬೇರೆ ಓದುಗರಿಗೂ ಅಂಥದ್ದೊಂದು ಅರ್ಥವನ್ನು ಕೊಡ್ತಾ ಇರ್ತದೆ. ಈ ಕಥಾಯಾನ ಅನ್ನುವಂಥದ್ದು ಇದು ಅವಿರತವಾಗಿ ಸಾಗುವ ಒಂದು ವಾಹಿನಿ. ಈ ವಾಹಿನಿಯಲ್ಲಿ ಒಂದಷ್ಟು ಹನಿಗಳನ್ನು, ಒಂದಿಷ್ಟು ಸಾಲುಗಳನ್ನು, ಒಂದಿಷ್ಟು ಮುತ್ತುಗಳನ್ನು ನಮಗೆ ಎಷ್ಟೆಷ್ಟು ಶಕ್ತಿಗೆ ದಕ್ಕಿದಷ್ಟು, ಲೇಖಕರಿಗೆ ದಕ್ಕಿದಷ್ಟು ಅವರ ಶಕ್ತಿ ಅನುಸಾರ ಮುತ್ತು ರತ್ನಗಳನ್ನು ಅವರು ಹೆಕ್ಕಿ ತಂದು ಓದುಗನಿಗೆ ಕೊಡ್ತಾರೆ. ಓದುಗನ ಶಕ್ತಿ ಅನುಸಾರ ಎಷ್ಟು ಸಿಗಬೇಕು, ಎಷ್ಟು ದಕ್ಕಬೇಕು ಅದು ಅವನಿಗೆ ದಕ್ತದೆ. ಹೀಗೆ ಒಂದು ಅಮೂಲ್ಯವಾದದ್ದನ್ನು ಹುಡುಕುವ, ತೋರಿಸುವ ಮತ್ತು ಅದನ್ನು ಅರ್ಥೈಸುವ, ವಿವರಿಸುವ ಈ ಒಂದು ಪ್ರಾಸೆಸ್ನಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಬ್ರಹ್ಮ ಪರವಾಗಿ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಇಂಥದ್ದೊಂದು ಪ್ರಯತ್ನಕ್ಕೆ ನೀವೆಲ್ಲ ಕನ್ನಡದಲ್ಲಿ ಬರೆಯುವ 518 ಜನ ಕಥೆಗಾರರು ಈ ಕಥೆಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ ಇದಕ್ಕೊಂದು ಮಹತ್ವ ಅಂತ ಬಂದಿದೆ. ಈ ಕಥೆಗಳು, ಈ ಕೊನೆಯ ಸುತ್ತಿನ 20 ಕಥೆಗಳನ್ನು ನಾವು ಪುಸ್ತಕ ರೂಪದಲ್ಲಿ ಪ್ರಕಟಿಸ್ತೇವೆ. ಆ ಪುಸ್ತಕ ಒಂದು ಕನ್ನಡ ಆಂಥಾಲಜಿಗಳ ಸರಣಿಗೆ, ಕನ್ನಡದ ಆಂಥಾಲಜಿ ಸರಣಿ ಅನಕ್ರೂರವರಿಂದ 1933ರಲ್ಲಿ ಶುರುವಾಯಿತು. ಆ ಸರಣಿಗೆ ಇನ್ನೊಂದು ಹೊಸ ಸೇರ್ಪಡೆ ಆಗ್ತದೆ ಇದು. ಮತ್ತು ಇದೇನು ನಿಲ್ಲುವಂಥದ್ದಲ್ಲ, ಸದಾಕಾಲ ಮುಂದುವರಿಯುವಂಥದ್ದು. ಸೊ ಹಾಗೆ ಇಲ್ಲಿ ಬಂದು ಮಾತಾಡಿ ಹಂಚಿಕೊಂಡು ಬಹುಮಾನ ಅನ್ನುವ ನೆಪದಲ್ಲಿ ಕಥೆ ಬಗ್ಗೆ ಮಾತಾಡೋದು ಮುಖ್ಯ. ಕಥೆಗಾರರು ಪರಸ್ಪರ ಹಂಚಿಕೊಳ್ಳೋದು. ಈಗ ಪ್ರತಿಯೊಬ್ಬರಿಗೂ ಒಂದು ಅವ್ರವ್ರದ್ದೇ ಆದ ಟ್ರೇಡ್ ಸೀಕ್ರೆಟ್ ಇರ್ತದೆ. ಆ ಟ್ರೇಡ್ ಸೀಕ್ರೆಟ್ ಯಾರು ಬಿಟ್ಟುಕೊಡ್ಲಿಕ್ಕೆ ಬಿಟ್ಟು ಕೊಡಬಾರ್ದು ಅನ್ನುವ ಕಾರಣಕ್ಕಾಗಿಯೇ ತಪ್ಪಿಸಿಕೊಳ್ಳುವ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಸೊ ಹೀಗೆ ಇಲ್ಲಿ ಬಂದು ಹಾಗೆ ತಪ್ಪಿಸ್ಕೊಂಡಾಗೂ ಕೂಡ ಬಿಡಲಾರ್ದವರು ಇರ್ತಾರೆ. ಸೊ ಹಾಗಾಗಿ ಎಲ್ಲದರ ಮಧ್ಯೆ ಇಂಥದ್ದೊಂದು ಚಲನಶೀಲತೆಯ ಒಂದು ಲಕ್ಷಣವಾದ ಕಥೆ ಹೇಳುವ, ಕಥೆ ಕೇಳುವ, ಕಥೆಯ ಮಧ್ಯೆ ಬದುಕುವ, ಒಂದು ಕಥೆಯಾಗುವ ಒಂದು ಪ್ರಾಸೆಸ್ನಲ್ಲಿ ನಾವೆಲ್ಲ ಇದ್ದೀವಿ. ನೀವೆಲ್ಲ ಅದಕ್ಕೆ ಕೈಗೂಡಿಸೋದಕ್ಕೆ ನಮಗೆ ಕೃತಜ್ಞತೆಗಳನ್ನ ಹೇಳ್ತಾನೆ. ಈಗ ಕಾಫಿ ವಿರಾಮ, ನಂತರ ಪ್ರಶಸ್ತಿ ಪ್ರದಾನ ಸಮಾರಂಭ ಕೆಳಗಡೆ ಆರಂಭವಾಗ್ತದೆ. ಒಂದು ಮಾತನ್ನು ನಾನು ಹೇಳಬೇಕು. ಈ ಒಂದೇ ನಿಮಿಷ ಏನು ಅಂದರೆ, ಪ್ರಜಾವಾಣಿಯಲ್ಲಿ ವಿಶೇಷವಾಗಿ ಕೆಲಸ ಮಾಡಿದ ದೇವು, ಸತೀಶ್, ಸಂದೀಪ್ ಇದ್ದಾರೆ, ಚಹಾ ಇದ್ದಾರೆ, ನಾವೆಲ್ಲ ಒಂದು ಕಡೆ ಸೇರಂಗಾಯಿತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಏನು ಅಂದರೆ, ಪ್ರಜಾವಾಣಿಯಲ್ಲಿ ನಾವೇನು ಬರೆಯೋ ಸ್ವಾತಂತ್ರ್ಯ ಇತ್ತು ನಮಗೆ. ಆದರೆ ನಮ್ಮ ಕ್ರಿಯೇಟಿವ್ ರೈಟಿಂಗ್ ಬರೆಯೋ ಹಾಗಿರಲಿಲ್ಲ, ಪಬ್ಲಿಷ್ ಮಾಡೋ ಹಾಗಿರಲಿಲ್ಲ. ಹೀಗಾಗಿ ನಾವು ಎಷ್ಟೋ ಜನ ಕಥೆಗಳನ್ನು ಬರೆಯೋದನ್ನು ನಿಲ್ಲಿಸ್ಬಿಟ್ಟು ನಮ್ಮ ಉದ್ಯೋಗ ಮುಖ್ಯವಾಗಿಬಿಟ್ಟು ನಮ್ಮ ಸೃಜನಶೀಲತೆ ಕೆಲವರಲ್ಲಿ ಬತ್ತಿ ಹೋಯಿತು. ಇಲ್ಲ, ಬೇರೆ ಕಡೆಯೂ ಬರೆಯೋ ಹಾಗಿಲ್ಲ. ಆ ಪುಸ್ತಕದಲ್ಲಿ ಬರೀಬಹುದು, ಹಂಗೆ ಅದು ಬಹಳ ನಿಬಂಧನೆಗಳಿತ್ತು. ಈಗ ಅದನ್ನ ಇಲ್ಲ, ನಾನು ಉದ್ದೇಶ ಈಗ ನಾನು ಟೀಕೆ ಮಾಡೋಕ್ಕೆ ನಾನು ಹೊರಟಿಲ್ಲ. ಅದನ್ನು ಒಂದು ಚರ್ಚೆನೂ ಬೇಕಾಗಿಲ್ಲ. ನಾನು ಒಂದೇ ಒಂದು ಮಾತು ಹೇಳಬೇಕಾಗಿರೋದು ಏನಿಲ್ಲ ಅಂದರೆ, ಬುಕ್ ಬ್ರಹ್ಮ ನಮ್ಮ ಕಥೆಯ ಬಾಗಿಲನ್ನು ತೆರೆಯಿತು. ವಿಶೇಷವಾಗಿ ನಮ್ಮ
ಸೃಜನಶೀಲತೆಗೆ ಅವಕಾಶ ಇಲ್ಲದಂಥ ನಾವು 4-5 ಜನ ಇದ್ದೀವಲ್ಲ, ನಮ್ಮ ಬಾಗಿಲನ್ನು ತೆರೆಯಿತು. ಜೊತೆಗೆ ಬಹಳ ಮುಖ್ಯವಾಗಿ ಕರ್ನಾಟಕದ ಅನೇಕ ಭಾಗಗಳಿಂದ ಬರೆಯೋರ ಬಾಗಿಲನ್ನು ಕೂಡ ತೆರೆಯಿತು. ಇದನ್ನು ಪ್ರಜಾವಾಣಿಯಲ್ಲಿ ಒಂದು ಸಿಸ್ಟಮನ್ನು ಬಹಳ ಚೆನ್ನಾಗಿ ಅಳವಡಿಸಿದ್ರು. ಏನು ಅಂದರೆ, ಒಂದು ಕಥೆ ಬಂದ ಕೂಡಲೇ ಅದಕ್ಕೊಂದು ನಂಬರ್ ಕೊಡೋದು. ಈ ಜೈಲಲ್ಲಿ ಕೊಡ್ತಾರಲ್ಲ ನಂಬರ್, ಆ ಟೈಪ್ ಅಲ್ಲಿ ವ್ಯಕ್ತಿ ಯಾರು, ಕಥೆ ಬರೆದವನು ಯಾರು ಅಂತ ಒಂದು ರಿಜಿಸ್ಟ್ರಲ್ಲಿ ಆ ಕ್ಲರ್ಕ್ ಒಬ್ಬ ಎಂಟರ್ ಮಾಡ್ತಿದ್ದ. ಅಲ್ಲಿ ಒಂದು ನಂಬರು, ಅವನ ಹೆಸರು, ಅವನಿಗೆ ಮಾತ್ರ ಗೊತ್ತಿರ್ತಿತ್ತು. ಉಳಿದಂಥ ಕತೆ ಎಲ್ಲ ಹಂಚಿಬಿಡೋರು. 20 ಕಥೆಗಳು ಕೊಟ್ಟು ನೀವು ಮೊದಲ ರೌಂಡ್ನಲ್ಲಿ ನೀವು ಓದ್ಕೊಡಿ, ಹಾಗೆ ಹೀಗೆ. ಕೊನೆಗೆ ಅಂತಿಮ ಸುತ್ತಿಗೆ ಹೋದಾಗ ಕೂಡ ಜಡ್ಜಸ್ಸಿಗೆ ಈ ಕಥೆ ಯಾರ್ದು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದು. ಅದು ಒಂದು ಪರಂಪರೆಯನ್ನು, ಕನ್ನಡ ಕಥಾ ಪರಂಪರೆಯನ್ನು ಬೆಳೆಸ್ತು. ಇವತ್ತು ಕನ್ನಡದಲ್ಲಿ ಬಹಳ ಮುಖ್ಯವಾದ ಕಥೆಗಾರರು ಯಾರ್ಯಾರು ಅಂತ ನೀವು ಪಟ್ಟಿ ಮಾಡಿದರೆ ಅವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಜಾವಾಣಿ ಕಥಾ ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಮತ್ತು ಬಹುಮಾನ ಪಡೆದವರು, ಇನ್ಕ್ಲೂಡಿಂಗ್ ದೇವನೂರು ಮಹಾದೇವ ಕಥೆಯನ್ನು ನಾವು ಆಮೇಲೆ ತಮಾಷೆ ಮಾಡ್ತಿದ್ವಿ. ನಾವೇ ಸ್ಟಾಫ್ ಮೆಂಬರ್ಸ್ ಓದಬೇಕಾದ್ರೆ ಯಾರಿಗಾದರೂ ಆ ನಂಜನಗೂಡು ಭಾಷೆ ತಿಳಿದೇ ಹೋಗಿ ಅವ್ರು ಬಿಟ್ಬಿಟ್ಟಿದ್ರೆ ಏನಾಗಿ ಗತಿಯಾಗಿತ್ತು ಅಂತ. ಅದಾಗಲಿಲ್ಲ. ಹಾಗೆ ಅದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಬುಕ್ ಬ್ರಹ್ಮದ ದೇವು ಮತ್ತು ಸತೀಶ್ ಚೆಪ್ಪರಿಕೆ ಅವ್ರನ್ನ ವಂದಿಸ್ತೀನಿ.